ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಆಶೀರ್ವಾದವು ಉಂಟಾಗಲಿ. ದೇವರು ತಾನೇ ಇವತ್ತಿನ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಲಿ ಎಂದು ನಾನು ಬಯಸುತ್ತಾ ಇದ್ದೇನೆ. ಈ ಲೋಕದಲ್ಲಿ ಹಣವನ್ನು ಮಾಡಲಿಕ್ಕೆ, ಆಸ್ತಿಯನ್ನು ಮಾಡಲಿಕ್ಕೆ, ಹೆಸರನ್ನು ಮಾಡಲಿಕ್ಕೆ ಜನರು ಪ್ರಯತ್ನಿಸುತ್ತಾ ಇರುತ್ತಾರೆ. ಆ ಪ್ರಯತ್ನ ಮಾಡುತ್ತಿರುವಾಗ ಹೇಗೆ ಹಣ ಮಾಡಬೇಕು ಗೊತ್ತಿಲ್ಲ, ಹೇಗೆ ಒಂದು ಕಂಪನಿಯನ್ನು, ಒಂದು ಕೆಲಸವನ್ನು ಮುಂದಕ್ಕೆ ನಡೆಸಬೇಕು ಗೊತ್ತಿಲ್ಲ, ಹೇಗೆ ಹೆಸರು ಮಾಡಬೇಕು ಗೊತ್ತಿಲ್ಲ. ಆಗ ಏನು ಮಾಡ್ತಾರೆ ಗೊತ್ತಾ? ನಿಮ್ಮ ಬಿಸ್ನೆಸ್ಸನ್ನು ಡೆವಲಪ್ ಮಾಡುವಂಥ ಸ್ಕಿಲ್ಸ್, ಅಂದರೆ ಅದಕ್ಕೆ ಬೇಕಾಗಿರುವಂಥ ರೀತಿ ನೀತಿಗಳನ್ನು ನಾವು ಕಲಿಸ್ಕೊಡ್ತೀವಿ. ನಿಮಗೆ ನಿಮ್ಮ ರಾಜಕೀಯವನ್ನು ಹೇಗೆ ಬೆಳೆಸಬೇಕು ಅದಕ್ಕೂ ಇದ್ದಾರೆ. ನೀವು ಹೆಸರು ಮೀಡಿಯಾದಲ್ಲಿ, ಆನ್ಲೈನಲ್ಲಿ ಹೇಗೆ ಮಾಡಬೇಕು ಅದಕ್ಕೂ ಇದ್ದಾರೆ. ಇವೆಲ್ಲವನ್ನ ಮಾಡುವುದು ಏನೆಂದರೆ, ಅವರು ಹೇಳ್ತಾರೆ, ನಮ್ಮ ಮಾತು ನೀವು ಕೇಳಿದರೆ, ನಾವು ಹೇಳಿದ ಹಾಗೆ, ನಾವು ಟ್ರೈನಿಂಗ್ ಕೊಟ್ಟ ಹಾಗೆ ನೀವು ಕಲ್ತ್ಕೊಂಡ್ರೆ ನೀವು ಹೆಸರು ಮಾಡ್ಬೋದು, ಹಣ ಮಾಡ್ಬೋದು, ನಿಮ್ಮ ಕಂಪನಿನ ಡೆವಲಪ್ ಮಾಡ್ಬೋದು, ನೀವು ಪ್ರಾರಂಭ ಮಾಡಿರುವಂಥ ಯಾವುದೇ ಕೆಲಸವನ್ನು ನೀವು ಸಕ್ಸಸ್ಫುಲ್ ಆಗಿ ಮಾಡಬಹುದು ಎಂದು ಹೇಳುತ್ತಾರೆ. ಇದರರ್ಥ ಏನು ನನ್ನ ಪ್ರಿಯ ದೇವಜನವೇ? ಇವತ್ತು ಲೋಕದಲ್ಲಿ ಸಕ್ಸಸ್ ಆಗುವುದಕ್ಕೆ, ಲೋಕದಲ್ಲಿ ಉನ್ನತಿಗೆ ಬರಲಿಕ್ಕೆ ಅವ್ರು ಹೇಳೋದು, ನಾವು ಕೊಡುವ ಟ್ರೈನಿಂಗ್, ನಾವು ಹೇಳುವ ಮಾತುಗಳನ್ನು ನೀವೇನು ಮಾಡಬೇಕು? ಕೇಳಬೇಕು. ಕೇಳಿದರೆ ನಿಮಗೇನಾಗುತ್ತೆ? ಸಕ್ಸಸ್ ಬರುತ್ತೆ. ಹಾಗಾದರೆ ಲೋಕದಲ್ಲಿ ಇಷ್ಟೊಂದು ಟ್ರೈನಿಂಗ್ಗಳು ಕೊಡ್ತಾ ಇದ್ದಾರೆ. ಫ್ರೀಯಾಗಂತೂ ಯಾರೂ ಟ್ರೈನಿಂಗ್ಗಳು ಕೊಡಲ್ಲ. ಅದಕ್ಕೆ ದುಡ್ಡು ತಗೊಂಡು ಸೆಮಿನಾರಿಗಳು ಮಾಡಿ, ಇನ್ಸ್ಟಿಟ್ಯೂಷನ್ಸ್ ಮಾಡಿ, ಸ್ಕಿಲ್ಸನ್ನು ಕೊಟ್ಟು ಡೆವಲಪ್ ಮಾಡಿ, ಈ ಥರ ಮಾಡ್ರಿ, ನಾವು ಹೇಳುವಂಥ ಟ್ರಿಕ್ಸನ್ನು ನೀವು ಕಲ್ತ್ಕೊಳ್ರಿ ಅಂತ ಹೇಳುತ್ತಾರೆ. ಈಗ ನಾನು ಹೇಳುವುದೇನೆಂದರೆ, ದೇವರ ಮಕ್ಕಳಾಗಿರುವಂಥ ನಮಗೆ ದೇವರು ಕೂಡ ಹೇಳುವಂಥ ಒಂದು ಮಾತೇನೆಂದರೆ, ನನ್ನ ಮಾತು ನೀವು ಕೇಳಿರಿ, ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಆದರೆ ವಿಷಯ ಏನಂದರೆ, ನಮಗೆ ದೇವರ ಮಾತು ಕೇಳಿಸ್ಕೊಳ್ಳೋದು ಹೆಂಗೆ ಗೊತ್ತಿಲ್ಲ. ದೇವರ ಉದ್ದೇಶ, ದೇವರ ಚಿತ್ತವನ್ನು ಅರಿತುಕೊಳ್ಳೋದು ನಮಗೆ ಗೊತ್ತಿಲ್ಲ. ಇವತ್ತು ನಾವು ಏನು ಮಾತಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ದೇವರ ಮಾತು ಹೇಗೆ ಕೇಳಬೇಕು ಅದು ತಿಳಿಯದೆ ನೀವು ಬಾಧೆ ಪಡುತ್ತಿದ್ದರೆ, ಇವತ್ತು ನಾವು ದೇವರ ಮಾತನ್ನು ಕೇಳಬೇಕಾದ್ರೆ ನಮ್ಮಲ್ಲಿ ಏನು ಅರ್ಹತೆಗಳಿರಬೇಕು, ದೇವರ ಮಾತು ನಮಗೆ ಕೇಳಿಸಬೇಕಾದ್ರೆ ನಮಗೆ ಯಾವ ಅರ್ಹತೆಗಳಿರಬೇಕು ಅನ್ನೋದನ್ನು ನಾವು ನೋಡೋಣ. ಆದಿಕಾಂಡ ಗ್ರಂಥ 6ನೇ ಅಧ್ಯಾಯ ಅದರ 8 ಮತ್ತು 9ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ ಗ್ರಂಥ 6ನೇ ಅಧ್ಯಾಯ 8ರಿಂದ 9. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಂಡನು. ಹಾಲೆಲೂಯ. ನಾವೆಲ್ಲರೂ ಏನು ಆಲೋಚನೆ ಮಾಡ್ತೇವೆ ಅಂದರೆ, ನನಗೆ ದೇವರ ದಯೆ ಬೇಕು. ಏನು ಬೇಕು? ಎಲ್ಲರೂ ಹೇಳ್ತಾರಲ್ಲ, ಅಯ್ಯೋ ದೇವ್ರ ದಯೆ ಇದ್ರೆ ಎಲ್ಲ ಆಗುತ್ತೆ ನಡಿಯಪ್ಪ ಅಂತಾರೆ. ಏನಂತಾರೆ? ಲೋಕದ ಜನರು ಕೂಡ ಆ ಮಾತಂತಾರೆ. ಅಂದರೆ ದೇವ್ರ ದಯೆ ಇದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ, ದೇವರ ದಯೆ ಇದ್ರೆ ಆಶೀರ್ವಾದ ಆಗುತ್ತೆ ಅಂತ ಎಲ್ಲ ಜನರು ಹೇಳ್ತಾರೆ. ಹಾಗಾದರೆ ದೇವರ ದಯೆ ನಮಗೆ ಸಿಗಬೇಕಾದ್ರೆ ಇಲ್ಲಿ ಹೇಳುತ್ತಾ ಇದೆ, ನೋಹನಿಗೆ ಯೆಹೋವನ ದಯವು ದೊರಕಿತು. ಈಗ ಯಾರಾದರೂ ಒಬ್ಬರು ಸಕ್ಸಸ್ ಹೊಂದಿದ್ರೆ, ನೋಡು ನಾನು ಸಕ್ಸಸ್ ಆಗಿದ್ದೀನಿ, ನಾನು ಹೇಳ್ಕೊಡ್ತೀನಿ ಬಾ ಅಂತಾರೆ. ಹೌದಾ ಇಲ್ವಾ? ನಾನು ನೋಡಿದೆಲ್ಲ ಮಾಡಿದ್ದೀನಿ, ಸಾಧನೆ ಮಾಡಿದ್ದೀನಿ, ನೀನು ಬಂದರೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಮುಂದೆ ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತದೆ, ಮೇಘದೋಪಾದಿಯಲ್ಲಿ ಅನೇಕ ಜನರು ಏನಿದ್ದಾರೆ, ಮಾದರಿ ಉಳ್ಳವರು ಬೈಬಲಲ್ಲಿದ್ದಾರೆ. ಅನೇಕ ಸಾರಿ ಸಭೆಗಳಲ್ಲಿ ನಾವು ಪಾಸ್ಟರ್ಗಳು ನಾವೇನು ಮಾಡ್ತೀವಿ ಗೊತ್ತಾ? ಎಲ್ಲ ರಾಜಕೀಯದ ಬಗ್ಗೆ, ಕ್ರೀಡೆಯ ಬಗ್ಗೆ, ಲೋಕದ ಜನರ ಬಗ್ಗೆ, ಸಿನಿಮಾ ಆಕ್ಟರ್ಗಳ ಬಗ್ಗೆ ಉದಾಹರಣೆಗಳು ಕೊಡ್ತಾರೆ. ಅದು ತಪ್ಪು. ನಾವು ಸಾಧಾರಣವಾಗಿ ನಾನೇನು ಮಾಡ್ತೀನಿ, ಬೈಬಲಿಂದನೇ ಉದಾಹರಣೆಗಳನ್ನು ಕೊಡ್ತೀನಿ. ಪದೇ ಪದೇ ಅದೇ ಉದಾಹರಣೆ ಕೊಡುವಾಗ ನಮಗೆ ಬೋರ್ ಅನ್ನಿಸ್ಬೋದು. ಆದರೆ ಮನುಷ್ಯರನ್ನ, ಲೋಕದ ಮನುಷ್ಯರನ್ನ ಎತ್ತಿ ಹಿಡಿಯೋದ್ರಿಂದ ಅಲ್ವಾ, ಆ ಮುಖ್ಯಮಂತ್ರಿ ಹಿಂಗಂದ್ರು, ಈ ಸಿನಿಮಾ ನಟ ಹಿಂಗಂದ, ಆ ಹೀರೋಯಿನ್ ಹಿಂಗಂದ್ಲು, ಅವರೆಲ್ಲ ನಮಗೆ ಹಾಕಬೇಕು.
ಅವರೆಲ್ಲ ಇವತ್ತಿದ್ದು ನಾಳೆ ಇಲ್ಲದೆ ಹೋಗೋರು, ಹೌದಲ್ವಾ? ಎಷ್ಟೋ ನಟರುಗಳು ಹೆಸರು ಮಾಡಿ ಇವತ್ತು ಇಲ್ಲ. ಕನ್ನಡದಲ್ಲಿ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅಂತ ಇದ್ರು, ಇವಾಗ ರಾಜ್ಕುಮಾರ್ ನೆನೆಸ್ಕೊಳ್ತಾರ? ಇಲ್ಲ. ಒಂದು ವೇಳೆ ತೆಲುಗಲ್ಲಿ ಎನ್ ಟಿ ರಾಮಾರಾವ್ ಅಂತ ಇದ್ರು, ಇವಾಗ ನೆನೆಸ್ಕೊಳ್ತಾರ? ಇಲ್ಲ. MGR ಅಂತ ಇದ್ರು ತಮಿಳುನಾಡಲ್ಲಿ, ಇವಾಗ ನೆನೆಸ್ಕೊಳ್ತಾರ? ಇಲ್ಲ. ಅಂದರೆ ಅವರ ಸಾಧನೆ ನೆನಪಿಗೆ ಬರೋದಿಲ್ಲ. ಆದರೆ ಬೈಬಲಲ್ಲಿ ಇರುವಂಥ ಭಕ್ತರುಗಳು ಮಧ್ಯದಲ್ಲೇ ನಿಂತೋದವರಲ್ಲ, ಅವರು ಪೂರ್ತಿಯಾಗಿ ಜಯವನ್ನು ಹೊಂದಿದವರು. ಹಾಗಾದರೆ ನಮ್ಮ ಮಾದರಿ ಯಾರಾಗಿರಬೇಕು? ಸ್ತ್ರೀಯರಿಗೆ ಓ ಈ ಹೀರೋಯಿನ್ ಈ ಸೀರೆ ಕಟ್ಟಿದ್ಲು, ಈ ಹೀರೋಯಿನ್ ಇಂಥ ಜಡೆ ಹಾಕಿದ್ಲು, ಈ ಥರ ಜಾಕೆಟ್ ಇಟ್ಟು ಹಿಂದ್ಗಡೆ ಕಿಟಕಿಗಳಿಟ್ಟಿದ್ರು, ಅದೇ ಥರ ನಾವು ಮಾಡಬೇಕು ಅಂತಲ್ಲ. ಕ್ರೈಸ್ತ ಸ್ತ್ರೀಯರು ಯಾರನ್ನೇ ಹಿಂಬಾಲಿಸಬೇಕು? ಬೈಬಲಲ್ಲಿರುವಂಥ ಎಸ್ತೇರಳಂತೆ, ರೂತಳಂತೆ, ಸಾರಳಂತೆ, ಮರಿಯಳಂತೆ, ಇವರನ್ನು ನಾವೇನು ಮಾಡಬೇಕು? ನಮ್ಮ ಜೀವಿತಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಬೇಕು. ಹೀರೋಯಿನ್ಗಳನ್ನೆಲ್ಲ ತಗೊಳ್ಳೋದು, ಅವರ ಲೈಫ್ ಸ್ಟೈಲ್ಗಳನ್ನೆಲ್ಲ ತಗೊಳ್ಳೋದು. ಅವ್ರು ಯಾವ ಸೋಪ್ ಯೂಸ್ ಮಾಡ್ತಾರೆ, ಅವ್ರು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತಾರೆ, ಯಾವ ಪೇಸ್ಟ್ ಯೂಸ್ ಮಾಡ್ತಾರಲ್ಲ. ನಮಗೆ ಬೇಕಾಗಿರುವುದು ಕ್ರೈಸ್ತರಿಗೆ ದೇವರ ದಯೆ ದೊರಕಬೇಕಾದರೂ, ದೇವರ ಸ್ವರ ಕೇಳಬೇಕಾದರೂ ನಾವು ಹಿಂಬಾಲಿಸಬೇಕಾಗಿರುವುದು ಯಾವ ಗೌರವಾನ್ವಿತ ಸ್ತ್ರೀಯರು, ದೈವಿಕ ಸ್ತ್ರೀಯರನ್ನ ಹೋಲಿಕೆ ಮಾಡಿಕೊಳ್ಬೇಕು. ಅದೇ ರೀತಿ ಪುರುಷರು ಹೀರೋಗಳನ್ನು, ಸಿನಿಮಾ ನಟರುಗಳಾದ ಹೀರೋಗಳನ್ನು, ಇಲ್ಲವೇ ರಾಜಕೀಯ ವ್ಯಕ್ತಿಗಳನ್ನು, ಇಲ್ಲವೇ ಹಣ ಮಾಡಿ ಶ್ರೀಮಂತರ ಪಟ್ಟಿಯಲ್ಲಿರುವಂಥ ವ್ಯಕ್ತಿಗಳನ್ನು ಅಲ್ಲ, ಬದಲಾಗಿ ಈ ಲೋಕದಲ್ಲಿ ಕಷ್ಟಪಟ್ಟು ಕುಟುಂಬವನ್ನು ಕಟ್ಟಿಕೊಂಡ ಬೈಬಲ್ನ ಭಕ್ತರಂತೆ ಇರಬೇಕು. ಯೋಸೇಫನ್ ಹೆಂಗ್ ಮಾಡ್ದ, ಯಾಕೋಬನ್ ಹೆಂಗ್ ದುಡ್ದ, ಮೋಶೆ ಹೆಂಗಿದ್ದ, ದಾವೀದನ್ ಹೆಂಗಾದ ಅಲ್ವಾ? ಇವರೆಲ್ಲರ ಕುರಿತಾಗಿ ನಾವು ಧ್ಯಾನ ಮಾಡಿ ಅವ್ರು ಏನು ಮಾಡಿದ್ರು, ಹೆಂಗೆ ಕಷ್ಟಪಟ್ರು, ಹೌದಲ್ವಾ? ಕಷ್ಟಪಟ್ರ ಇಲ್ವಾ? ಕಷ್ಟಪಟ್ರು. ಯಾಕೋಬನು 7 ವರ್ಷ ಒಂದು ಮದುವೆ ಮಾಡ್ಕೊಳ್ಳಿಕ್ಕೆ 7 ವರ್ಷ ಕಷ್ಟಪಟ್ಟ. ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಳ್ಳಿಕ್ಕೆ 7 ವರ್ಷ ಕಷ್ಟಪಟ್ಟ. ಹಾಗಾದ್ರೆ ಒಬ್ಬೊಬ್ಬರನ್ನ ಮದುವೆ ಮಾಡ್ಕೊಳ್ಬೇಕಂತಲ್ಲ ಅದರ ಅರ್ಥ. ಆವಾಗ ಆ ಟೈಮಲ್ಲಿ ಹಂಗೆ ನಡೆದಿತ್ತು, ಅಂದರೆ ಕಷ್ಟಪಡೋದು ಬಿಡಲಿಲ್ಲ. ಆನಂತರ ಅವನ ಮಾವ ಸಂಬಳ ಕಡಿಮೆ ಮಾಡಿದ್ರು ಇವನು ಭಯಪಡಲಿಲ್ಲ. ದೇವರು ಒಂದು ದಿವಸ ಅವ್ರ ಮಾವನಿಗಿಂತ ದೊಡ್ಡ ಆಶೀರ್ವಾದ ಕೊಟ್ಬಿಟ್ಟ. ಮಾವವನ್ನು ತಡಿಲಿಕ್ಕೆ ನೋಡ್ದ, ಆದರೆ ಹಳಿಯ ತಡೆಯಲ್ಪಡಲಿಲ್ಲ. ದೇವರ ಆಶೀರ್ವಾದ ಇದ್ರೆ ಮಾವ ತಡೆದ್ರು, ಸ್ವಂತದವರು ತಡೆದ್ರು, ಸಂಬಂಧಿಕರು ತಡೆದ್ರು, ಅಕ್ಕಪಕ್ಕದವರು ತಡೆದ್ರು, ನಮ್ಮ ಆಶೀರ್ವಾದವನ್ನು ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅವನು ಬಿಡದೆ ಛಲದಿಂದ ಅವು ನಮ್ಮ ಮಾಡಲು. ಈಗ ನೋಹನ ಕುರಿತಾಗಿ ಹೇಳ್ತಾ ಇದೆ. ನೋಹನಿಗೇನಾಯಿತು? ಕರ್ತನ ದಯವು ದೊರಕಿತು. ಇವತ್ತು ನಮಗೂ ಕರ್ತನ ದಯೆ ದೊರಕಬೇಕಾದ್ರೆ ಮೊದಲನೇ ನೋಡಲು ಏನು ಹೇಳಿದೆ? ನೋಹನು ನೀತಿವಂತನು. ಹಾಲೆಲೂಯ. ಏನಾಗಿದ್ದನು? ನೀತಿವಂತನಾಗಿದ್ದನು. ನೋಡಿ, ಅಲ್ಲಿ ಹೇಳ್ತದೆ ಏನಪ್ಪ ನೀತಿವಂತಿಕೆ ಅಂತ ಹೇಳಿದ್ರೆ, ತನ್ನ ಕಾಲದವರಲ್ಲಿ, ಯಾರ ಕಾಲದಲ್ಲಿ? ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು. ಹಾಲೆಲೂಯ. ಇವತ್ತು ನಮ್ಮನ್ನ ನೋಡಿದ್ರೆ ಯಾರಾದರೂ, ನೋಡಪ್ಪ ಈಕೆ ಎಲ್ಲರಂತೆ ಅಲ್ಲ, ಈತ ಎಲ್ಲರಂತೆ ಅಲ್ಲ, ಆ ಮಾತು ನಿಮ್ಮನ್ನು ನೋಡಿ ಹೇಳ್ತಾರ? ಆ ಮಾತು ನನ್ನನ್ನು ನೋಡಿ ಹೇಳ್ತಾರ? ಅದು ನಮ್ಮ ಸಾಕ್ಷಿ. ನಾನು ಕ್ರೈಸ್ತನು, ಆಲಯಕ್ಕೆ ಹೋಗ್ತೀನಿ, ಚರ್ಚ್ಗೆ ಹೋಗ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ. ನೋ, ಜನರು ನಮ್ಮನ್ನು ನೋಡಿ ಇವರು ಬೇರೆಯವರಂತೆ ಅಲ್ಲ. ಅದೇ ಅಲ್ಲಿ ಹೇಳ್ತಾ ಇರುವುದು ತನ್ನ ಕಾಲದವರಲ್ಲಿ. ಈಗ ನನ್ನ ಕಾಲ, ನನ್ನ ನೋಡಿರೋ ಜನರು ಹೇಳಬೇಕು. ತನ್ನ ಕಾಲ ಅಂದ್ರೇನು? ನನ್ನನ್ನು ನೋಡಿರೋರು, ನೋಡದೇ ಇರೋರನ್ನ ಹೇಳೋದು. ನಿಮಗೆ ಗೊತ್ತಾ? ಹೇಳ್ಬೋದು ನನಗೆ, ಅಪ್ಪ ಅಷ್ಟು ತುಂಬ ಒಳ್ಳೆಯವರಂತೆ ಅಲ್ಲ, ಇದ್ರಂತೆ ಮಾಡಿದ್ರಂತೆ ಅಲ್ಲ. ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ, ನಾನು ಕೇಳಿದ್ದೀನಿ ನನ್ನ ಕಿವಿಯಾರೆ, ಹೀಗಿರಬೇಕು ಹಾಗಿರಬೇಕು ಎಂಬುದಾಗಿ. ಏನು ಆ ರೀತಿ ನಮ್ಮ ಕಾಲದವರು ನಮ್ಮನ್ನೇನು ಮಾಡಬೇಕು? ಹೊಗಳಬೇಕು. ಹೊಗಳೋದಂದ್ರೆ ಸುಮ್ಮ ಮುಖಸ್ಥಿತಿ ಅಲ್ಲ. ನೋಡಿ, ನೀತಿವಂತನು ಹೇಗಾದನು ಇಲ್ಲಿ ಹೇಳ್ತದೆ, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು. ದೇವಜನವೇ, ತಪ್ಪು ಒರೆಸ್ತಾರೆ, ವಿನಾಕಾರಣ ಒರೆಸುವುದರ ಕುರಿತು ನೀವು ಚಿಂತೆ ಮಾಡಿಬಿಡ್ರ. ಆದರೆ ನಾವೇ ತಪ್ಪು ಮಾಡಿ ನಾನು ಮಾಡಿಲ್ಲ ಅನ್ನಬಾರ್ದು. ಆದರೆ ಅದೇ ಹೇಳ್ತಾ ಇರೋದು, ದೇವರ ದಯೆ ನಮಗೆ ದೊರಕಬೇಕಾದ್ರೆ, ಇಲ್ಲವೇ ದೇವರನ್ನ ಮೊಟ್ಟಿಗೆ ಮಾತನಾಡಬೇಕಾದ್ರೆ ಮೊದಲನೇದೇನಾಗಿರ್ಬೇಕು? ನಾವು ನೀತಿವಂತರು. ಅಂದರೆ ನಮ್ಮ ಕಾಲದವರಲ್ಲಿ ತಪ್ಪಿಲ್ಲದವರಾಗಿರಬೇಕು. ನೀವು ಹೇಳ್ಬೋದು, ಏನು ಪಾಸ್ಟ್ರೆ ಸುಲಭನಾ? ನಾನೆಷ್ಟು ಒಳ್ಳೆಯವಳಾಗಿ ಹೋದ್ರು, ನಾನೆಷ್ಟು ಒಳ್ಳೆಯವನಾಗಿ ಹೋದ್ರು ನನಗೆ
ಬೈಗುಳ ತಪ್ಪಿಲ್ಲ, ನೋವು ತಪ್ಪಿಲ್ಲ, ನಿಂದನೆ ತಪ್ಪಿಲ್ಲ, ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ತಾರೆ, ಚಿಂತೆ ಮಾಡಬೇಡಿ. ಸುಳ್ಳು ಆಪಾದನೆಗಳನ್ನು ಮಾಡಿದರೆ ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ನಿಮ್ಮ ಬೆನ್ನ ಹಿಂದೆ ಮಾತಾಡಿಕೊಳ್ಳುವುದರ ಬಗ್ಗೆ ನಿಮಗೆ ಚಿಂತೆ ಇಲ್ಲ. ಆದರೆ ನಾವು ತಪ್ಪು ಮಾಡಿಬಿಟ್ಟು ನಾನು ಮಾಡಿಲ್ಲ ಅಂತ ವಾದ ಮಾಡಿಕೊಳ್ಳೋದು ಅಲ್ಲ. ನಮ್ಮ ಕಾಲದವರಲ್ಲಿ ಏನಾಗಿರಬೇಕು? ನಾವು ತಪ್ಪಿಲ್ಲದವರಾಗಿರಬೇಕು. ಅದೇ ನೀತಿವಂತಿಕೆ. ಎರಡನೇದಲ್ಲಿ ಹೇಳ್ತಾ ಇದೆ, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಹಾಲೆಲೂಯ. ಅವನೇನ್ ಮಾಡ್ದ? ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡ. ಈಗ ಅನ್ಯೋನ್ಯವಾಗಿ ನಡೆಯೋದಂದ್ರೆ ಹೆಂಗೆ? ಮದುವೆ ಆದ ವರ್ಷದಲ್ಲಿ ಗಂಡು ಹೆಣ್ಣು ಕೈ ಹಿಡ್ಕೊಂಡಂಗೆ ಅಲ್ವಾ? ಮದುವೆ ಆದ ವರ್ಷದಲ್ಲಿ ಏನು ಮಾಡ್ತಾರೆ? ಕೈಗಳು ಹಿಡ್ಕೊಂಡು ಪಕ್ಕದಲ್ಲೇ ಇರ್ತಾರೆ. ಅನ್ಯೋನ್ಯತೆ. ಅಬ್ಬಾ ನೋಡಪ್ಪ, ಏನಪ್ಪ ಇವರು ಎಷ್ಟು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾರೆ. ಇಲ್ಲವೇ ಮದುವೆ ಆಗಕ್ಕೆ ಮುಂಚೆ ಪ್ರೀತಿ ಲವ್ ಮಾಡೋರು ನೋಡ್ರಿ, ಕೈಗಳು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅದಲ್ವಾ ಅನ್ಯೋನ್ಯತೆ. ತಂದೆ ತಾಯಿ ಮಕ್ಕಳನ್ನ ನೋಡಿದ್ದೀರಾ? ತಂದೆ ಮಕ್ಕಳನ್ನ ಹೋಗುವಾಗ ಎಲ್ಲಾದ್ರೂ ಹೋದ್ರೆ ಮಕ್ಕಳನ್ನ ಬಿಡಲ್ಲ, ಕೈ ಹಿಡ್ಕೊಂಡೇ ಹೋಗ್ತಾರೆ, ಎತ್ಕೊಂಡೇ ಹೋಗ್ತಾರೆ. ಅದು ಅನ್ಯೋನ್ಯತೆ. ಹಾಗಾದ್ರೆ ನಾನು ಕೇಳ್ತೀನಿ, ತಾಯಿ ಮಗುವನ್ನ ಹೊತ್ತುಕೊಂಡ ಹಾಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರುವಂತೆ ಸಹೋದರ ಸಹೋದರಿಯರು, ಸ್ನೇಹಿತರು, ಫ್ರೆಂಡ್ಸು ನೋಡಿದಿರಲ್ಲ, ಕಾಲೇಜ್ ಫ್ರೆಂಡ್ಸು ಎಲ್ಲ. ಕಾಲೇಜ್ ಫ್ರೆಂಡ್ ಏನು ಮಾಡ್ತಾ ಇದ್ರು? ಕೈ ತೋಳ ಮೇಲೆ ತೋಳಾಕೊಂಡು ಹೋಗೋದು. ಅದೇ ಅನ್ಯೋನ್ಯತೆ. ಈಗ ನಾವು ಹೇಳೋಣ, ನಾವು ಮನುಷ್ಯರಾಗಿರುವವರು ಸ್ನೇಹಿತನ ತೋಳ ಮೇಲೆ ತೋಳಾಕೊಂಡು ಮಗುವನ್ನ ಕೈಯಲ್ಲಿ ಹಿಡ್ಕೊಂಡು, ಇಲ್ಲ ಪ್ರೀತಿ ಮಾಡೋರನ್ನ ಕೈಯಲ್ಲಿ ಕೈ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ದೇವರೊಟ್ಟಿಗೆ ನಮ್ಮ ಸಂಬಂಧ ಹೇಗಿದೆ? ಅರ್ಥ ಆಯ್ತು? ಈಗ ನಮ್ಮ ಸಂಬಂಧ ಹೇಗಿದೆ? ದೇವರೇ ಬೇಡ, ನನಗೆ ದೇವ್ರ ವಾಕ್ಯ ಯಾವಾಗಲೂ ನನ್ನ ಹತ್ರ ಇರಬೇಕು, ಪ್ರಾರ್ಥನೆ ನಾನು ಮಾಡ್ತಾ ಇರಬೇಕು. ದೇವರೊಟ್ಟಿಗೆ ಅನ್ಯೋನ್ಯವಾಗಿರೋದು ಹೆಂಗೆ? ದೇವರೊಟ್ಟಿಗೆ ಮಾತಾಡೋದು ಹೆಂಗೆ? ವಾಕ್ಯ ಓದುವಾಗ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ, ಪ್ರಾರ್ಥನೆ ಮಾಡುವಾಗ ನಾವು ದೇವರೊಟ್ಟಿಗೆ ಮಾತಾಡ್ತೇವೆ. ಅರ್ಥ ಆಯ್ತಾ? ಏನು? ವಾಕ್ಯ ಓದುವಾಗ ಯಾರು ಮಾತಾಡ್ತಾರೆ? ದೇವರು ಮಾತಾಡ್ತಾರೆ. ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರು. ಅದೇ ಸಂಬಂಧ ಇದೆಯಾ? ಇಲ್ಲಿ ಹೇಳುತ್ತಿರುವಂತ ಮಾತು, ಅವನು ಮೊದಲು ನೀತಿವಂತನಾಗಿದ್ದನು, ಅವನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದನು. ಎಸ್. ಎರಡನೇದು, ದೇವರೊಟ್ಟಿಗೆ ಅನ್ಯೂನ್ಯವಾಗಿ ನಡೆದನು. ಹಾಲೆಲೂಯ, ದೇವರಿಗೆ ಸ್ತೋತ್ರ, ಆಮೆನ್. ಇನ್ನು ಯಾರಾದರೂ ಅನ್ಯೂನ್ಯವಾಗಿ ದೇವರೊಟ್ಟಿಗೆ ನಡೆದ್ರ? ಯಾರಾದರೂ ನಡೆದ್ರ? ಅನೋಕನು ದೇವರೊಂದಿಗೆ ನಡೆದನು ಅಂತ ಹೇಳ್ತದೆ. ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಅನೋಕನು ದೇವರೊಂದಿಗೆ ನಡೆದಿದ್ದರಿಂದ ಅವನು ಕಾಣದೇ ಹೋದನು ಅಂತ ಹೇಳ್ತದೆ. ಹಾಗಾದ್ರೆ ಅನ್ಯೂನ್ಯತೆ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಪ್ರೀತಿ ಮನುಷ್ಯರಿಗಲ್ಲ, ದೇವರಿಗೆ ಫಸ್ಟ್ ಇರಬೇಕು. ದೇವರು ಯಾವತ್ತೂ ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿ ಮಾಡಬೇಡ್ರಿ, ಗಂಡ ಹೆಂಡತಿಯನ್ನು ಪ್ರೀತಿ ಮಾಡಬೇಡ್ರಿ, ಸಹೋದರ ಸಹೋದರರನ್ನ ಪ್ರೀತಿ ಮಾಡಬೇಡ್ರಿ ಅಂತ ಹೇಳಿಲ್ಲ. ಬಟ್ ದೇವರ ವಾಕ್ಯ ಹೇಳೋದಂದ್ರೆ ಮೊದಲು ದೇವರನ್ನ ಪ್ರೀತಿಸಿರಿ. ಯಾರು ದೇವರನ್ನ ಪ್ರೀತಿಸುವುದಕ್ಕೆ ಕಲ್ತಿರ್ತಾರೋ ಅವರು ಖಂಡಿತ ಮನುಷ್ಯರನ್ನ ಪ್ರೀತಿ ಮಾಡ್ತಾರೆ. ಹೌದೇ ಇಲ್ವಾ? ಅದಕ್ಕೆ ದೇವರು ಹೇಳ್ತಾನೆ, ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಕಣ್ಣಿಗೆ ಕಾಣುವ ಸಹೋದರನನ್ನು ನೀನು ಪ್ರೀತಿ ಮಾಡದೆ ಕಾಣದೇ ಇರುವ ದೇವರನ್ನ ನೀನು ಹೇಗೆ ಪ್ರೀತಿ ಮಾಡ್ತೀಯಾ? ಅದರರ್ಥ ನಾವು ದೇವರನ್ನ ಪ್ರೀತಿ ಮಾಡ್ತೀವಿ ಅಂದ್ರೆ ಮನುಷ್ಯರನ್ನು ಪ್ರೀತಿ ಮಾಡ್ತೀವಿ. ಅದು ಒಂದು ರೀತಿಯಾಗಿ ಅರ್ಥ ದೇವರ ವಾಕ್ಯ ಹೇಳಿರುವಂತ ಮಾತು ಇಲ್ಲಿ ಹೇಳ್ತದೆ. ಅದರಿಂದ ಈ ಒಂದು ವಾಕ್ಯದ ಮೂಲಕವಾಗಿ ದೇವರ ಒಂದು ಮಾತು ನಮಗೆ ಕೇಳಿಸ್ಬೇಕಾದ್ರೆ, ದೇವರ ದಯೆ ನಮಗೆ ದೊರಕಬೇಕಾದ್ರೆ ನಾವು ಯಾವಾಗಲೂ ಮನುಷ್ಯರ ಮತ್ತು ದೇವರ ದೃಷ್ಟಿಯಲ್ಲಿ ತಪ್ಪಿಲ್ಲದವರಾಗಿರಬೇಕು. ಎರಡು, ನಾವು ದೇವರೊಟ್ಟಿಗೆ ಏನು ಮಾಡಬೇಕು? ಅನ್ಯೂನ್ಯವಾಗಿ ನಡೆದುಕೊಳ್ಳಬೇಕು. ನಾವು ದೇವರ ಹತ್ರ ಕೇಳಬೇಕಪ್ಪ, ನನಗೆ ತುಂಬ ಬ್ಯುಸಿ. ಮನುಷ್ಯನ ಯಾರನ್ನಾದರೂ ಕೇಳ್ರಿ, ಮನುಷ್ಯನಾಗಲೇ ಬ್ಯುಸಿ, ನಾನು ತುಂಬ ಬ್ಯುಸಿ. ಆದರೆ ಟೈಮ್ ಮೊಬೈಲ್ ನೋಡೋಕ್ಕೆ 1 hour 2 hours ಸಿಗುತ್ತೆ. ಎಷ್ಟು ಬ್ಯುಸಿ ಇದ್ರೂ ಮೊಬೈಲ್ಗೆ ಟೈಮ್ ಇರುತ್ತಾ ಇಲ್ವಾ? ಹಾಗಾದ್ರೆ ಅರ್ಥ ಏನು? ನೀವು ಬ್ಯುಸಿ ಇಲ್ಲ ಅಂತ ಅರ್ಥ. ಮೊಬೈಲ್ಗೆ ಈಗ ನನ್ನ ಎಕ್ಸಾಂಪಲ್ ಬೇರೆ. ನಾನು ಮೊಬೈಲ್ ನೋಡ್ತಾ ಇರ್ತೀನಿ, ಯಾಕೆಂದರೆ ನನಗೆ ಕಮೆಂಟ್ಸ್ ಬರುತ್ತೆ, ನನಗೆ ಫೋನ್ ಕಾಲ್ಸ್ ಬರುತ್ತೆ, ನಾನು ಮೆಸೇಜ್ ಪ್ರಿಪೇರ್ ಮಾಡ್ತೇನೆ, ಎಡಿಟಿಂಗ್ ಮಾಡ್ತೀನಿ, ಅದು ನಂದು ಬೇರೆ. ಆದರೆ ಕೆಲವರಿಗೆ ಮೊಬೈಲ್ ನೋಡದೆ ಇರೋಕ್ಕಾಗಲ್ಲ, ನೋಡ್ತಾರೆ ಮತ್ತೆ ಹೇಳ್ತಾರೆ ಬ್ಯುಸಿ ನಾವು. ಮೊಬೈಲ್ ನೋಡಲಿಕ್ಕೆ 1-2 ಗಂಟೆ ಸಿಗುತ್ತಂದ್ರೆ ದೇವರಿಗೂ ಸಮಯ ಸಿಗಬೇಕಲ್ವಾ?
ನೋಡಿ, ಇಹಲೋಕದಲ್ಲಿ ನಾವು ಮಾಡಿದ ಎಲ್ಲ ಕಾರ್ಯಗಳು ವ್ಯರ್ಥವಾಗುತ್ತವೆ, ಆದರೆ ದೇವರಿಗಾಗಿ ನಾವು ಮಾಡಿದ ಕಾರ್ಯಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೋಡಿ, ಈ ಕಾಲದಲ್ಲಿ ನಾವು ಎಷ್ಟು ಪ್ರಯಾಸ ಪಡ್ತಾ ಇದ್ದೀವಿ ಗೊತ್ತಾ? ಏನು ಬೈಬಲ್ ಕಾಲೇಜ್ ಮಾಡಬೇಕು, ವಿದ್ಯಾರ್ಥಿಗಳು ಬರಬೇಕು, ನಾವು ಟ್ರೈ ಮಾಡ್ತಾ ಇರೋದು ಕಲಿಬೇಕು, ಸೇವೆಗೆ ಜನರು ಬೇಕು, ಸೇವೆಗೆ ಜನರು ಬೇಕು. ಆದರೆ ಎಲ್ರಿಗೂ ಏನು ಗೊತ್ತಾ? ಭಾನುವಾರ ಚರ್ಚ್ಗೆ ಬರಬೇಕು, ವಾಕ್ಯ ಕೇಳಬೇಕು, ಮನೆಗೆ ಹೋಗ್ಬೇಕು, ಬೆಳಿಗ್ಗೆ ಯೂಟ್ಯೂಬಲ್ಲಿ ವಾಕ್ಯ ಕೇಳಬೇಕು, ಕೆಲಸಗಳು ಮಾಡಬೇಕು. ಸೇವೆ ಮಾಡೋರು ಯಾರಪ್ಪ ಅಂದರೆ, ಅಯ್ಯೋ ನಮಗೆಲ್ಲ ಪುರ್ಸೊತ್ತಿಲ್ಲ, ಏನಿಲ್ಲ, ನಮಗೆಲ್ಲ ಸಮಯ ಇಲ್ಲ, ಜನ ಇಲ್ಲ, ದೇವಜನವೇ ಸೇವಕರಿಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳೋದು ಸತ್ಯವಾದ ಮಾತು ನಾನು ಹೇಳ್ತಾ ಇದ್ದೇನೆ. ಬೆಳೆಯು ಬಹಳ ಇದೆ, ಕೊಯ್ಲುಗಾರರು ತುಂಬ ಕಡಿಮೆ ಇದ್ದಾರೆ. ನಮ್ಮದು ತೋಟ ತುಂಬ ದೊಡ್ಡದಿದೆ ಅಂತ ತಿಳ್ಕೊಳ್ಳಿ, ಕೆಲಸದವ್ರು ಒಬ್ಬರೇ ಇಬ್ಬರೇ ಇದ್ರೆ ಏನು ಮಾಡೋಕ್ಕಾಗುತ್ತೆ? ಕೊಯ್ಯಕ್ಕಾಗಲ್ಲ. ಎಲ್ಲ ಏನಾಗುತ್ತೆ? ತೆನೆಗಳು ಉದುರೋಗ್ತವೆ. ತೆನೆಗಳೇನಾಗ್ತವೆ? ಉದುರೋಗ್ತವೆ. ಇವತ್ತೇನಾಗ್ತಾ ಇದೆ? ಮನುಷ್ಯರು ಸತ್ತೋಗ್ತಾ ಇದ್ದಾರೆ, ಅವರಿಗೆ ಸ್ವಾರ್ಥ ಇಲ್ಲ, ರಕ್ಷಣೆ ಇಲ್ಲ, ದೇವರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಯಾರು ಹೋಗಿ ಹೇಳ್ತಾರೆ? ಎಲ್ಲರೂ ಬ್ಯುಸಿ, ಎಲ್ಲರೂ ಬ್ಯುಸಿ, ಯಾರಿಗೂ ಟೈಮ್ ಇಲ್ಲ, ಯಾರಿಗೂ ಟೈಮ್ ಇಲ್ಲ. ನೋಡಿ ದೇವಜನವೇ, ದೇವರು ಯಾರನ್ನೂ ಹೊಟ್ಟೆ ಹಸುವಲ್ಲಿ ಇಡೋದಿಲ್ಲ, ಕಷ್ಟದಲ್ಲಿ ಇಡೋದಿಲ್ಲ, ಆತನು ಪೋಷಿಸ್ತಾನೆ. ಆದರೆ ಸೇವೆ ಮಾಡಬೇಕು, ಸೇವೆಯಲ್ಲಿ ಪಾಲುಭಾಗಸ್ಥರಾಗಬೇಕು ನಮ್ಮ ಹಂಬಲ ಈ ಕಾಲದಲ್ಲಿ ಬರಬೇಕು ದೇವಜನವೇ. ನೋಡಿ, ಬೈಬಲ್ ಕಾಲೇಜಿಗೆ ಯವನಸ್ಥರನ್ನ ಕಳಿಸಿರಿ ಅಂತ ಹೇಳಿದ್ರೆ ಯಾರನ್ನೂ ಕಳಿಸಲ್ಲ. ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಆಗಬೇಕು. ಇವತ್ತು ತಗೊಳ್ಳೋದು 10-20 ಜನನ್ನ, ತೆಗೆದಾಕೋದು 10-20 ಸಾವಿರ ಜನನ್ನ. ಇವತ್ತೆಲ್ಲ ಇಂಜಿನಿಯರಿಂಗ್ ಜಾಬ್ ಬೇಕು, ಸಾಫ್ಟ್ವೇರ್ ಬೇಕು, ಅದು ಇದು ಅಂತ ಇದ್ದಾರಲ್ಲ, ಸಾವಿರಗಳು ಕಿತ್ತಾಕ್ತಾ ಇದ್ದಾರೆ. ಒಂದೊಂದು ಸಾರಿ 15, 20, 40, 50 ಸಾವಿರ ಜನ ಕಿತ್ತಾಕ್ತಾ ಇದ್ದಾರೆ. ನಾಳೆಯಿಂದ ಕೆಲಸ ಇಲ್ಲ. ಏನು ಮಾಡ್ತಾರೆ ಈಗ? ಜನ ದೇವರನ್ನ ಬಿಟ್ಟು ಹೋದಷ್ಟು ಕಷ್ಟಕಾಲ ಬಂದೇ ಬರುತ್ತೆ. ಆವಾಗ ಈಗ ನೋಡಿ, ಎಷ್ಟು ಜನಕ್ಕೆ ಪಾಸ್ಟರ್ ಕೆಲಸ ಬೇಕು, ಪ್ರೇಯರ್ ಮಾಡಿ. ಯಾಕೆ ಪಾಸ್ಟರ್ ನಾನು ಸೇವೆಗೆ ಬರ್ತೀನಿ ಪಾಸ್ಟರ್ ಅನ್ಬೋದಲ್ಲ? ಅನ್ಬೋದು ತಾನೆ? ಪಾಸ್ಟರ್ ನನಗೇನು ಕೆಲಸ ಸಿಗ್ತಾ ಇಲ್ಲ, ನಾನು ದೇವ್ರ ಸೇವೆ ಮಾಡ್ತೀನಿ ಪಾಸ್ಟರ್. ಯಾರಾದರೂ ಒಬ್ಬರಾದರೂ ನನಗೆ ಹೇಳಿಲ್ಲ ಮಾತು. ಪಾಸ್ಟರ್ ನನಗೆ ಓದಿದ್ದೀನಿ, ನನಗೆ ಕೆಲಸ ಬೇಡ ಪಾಸ್ಟರ್, ಸಿಗ್ತಾ ಇಲ್ಲ, ನಾನು ಸೇವೆಗೆ ಬರ್ತೀನಿ ಪಾಸ್ಟರ್, ಏನಾದರೂ ಕೆಲಸ ಸೇವೆಯಲ್ಲಿದ್ದರೆ ನೋಡಿ ಪಾಸ್ಟರ್ ಅನ್ನೋರು ಇಲ್ಲ. ಯವನಸ್ಥರು ಎಲ್ಲ ಫೋನ್ ಮಾಡಿ ನನಗೆ ಜಾಬ್ ಇಲ್ಲ ಪಾಸ್ಟರ್ ಪ್ರೇಯರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರು ಪೋಷಿಸೋದಿಲ್ವಾ? ಎಲ್ಲರೂ ಏನಂದ್ರೆ ಸಂಬಳ ಬರೆದಿದ್ದು ಜೀವನ ಹೆಂಗಪ್ಪ? ನಮಗೂ ಹಂಗೆ ಅಂತ ಇದ್ದಿದ್ದು. ಇಲ್ಲಿ ಸಂಬಳ ಬಿಟ್ಟು ಹೋಗ್ತಾ ಇದ್ದೀರಾ ಅಲ್ವಾ? ಇಲ್ಲಿ ಸಂಬಳ ಇತ್ತು, ಬೆಂಗಳೂರಲ್ಲಿ ನಮಗೊಂದು ಜಾಬ್, ಪಾಸ್ಟ್ ಜಾಬ್, ನೀವು ಬಿಟ್ಟು ಹೋದ್ರೆ ನೀವು ಹೆಂಗೆ ಬದುಕ್ತೀರಾ? ನಾವು ಹೇಳಿದ್ವಿ, ನಮ್ಮ ದೇವರನ್ನ ನಂಬಿ ಬಂದಿರೋದು ಸೇವೆಗೆ, ಮನುಷ್ಯರ ನಂಬಿ ಅಲ್ಲ. ಹಾಗೆ ಯವನಸ್ಥ ನಂಬಿಕೆ ಇದೆ, ತಿರುಗಿ ಹೇಳ್ತಾರೆ ನನಗೆ ನಂಬಿಕೆ ಇದೆ, ದೇವರು ಇದ್ದಾನೆ ಅಂತ ನಂಬ್ತೀವಿ, ಆದರೆ ದೇವರು ಪೋಷಿಸ್ತಾನೆ ಅಂತ ನಂಬಲ್ಲ. ನೋಡಿ, ಅದಕ್ಕೆ ಯವನಸ್ಥರು, ನಾನು ಇದುವರೆಗೂ ನಾನು ಕೇಳಿಸ್ಕೊಂಡಿಲ್ಲ ಯಾವುದೋ ಆ ಥರ ಯವನಸ್ಥರು ನಾನು ಬರ್ತೀನಿ ಸೇವೆಗೆ, ದೇವರು ನೋಡ್ಕೊಳ್ತಾನೆ ಅನ್ನೋರು ಯಾರೂ ಇಲ್ಲ. ನೋಡಿ, ದೇವರು ಖಂಡಿತ ಪೋಷಿಸ್ತಾರೆ. ಈಗ ಇದು ಮುಂದಕ್ಕೆ ಹೋಗೋಣ, ಸಂದೇಶ ಆಗಿದೆ. ಈಗ ಒಂದು ಹೇಳಿದ್ವಿ, ನಾವು ನಮ್ಮ ಕಾಲದವರಲ್ಲಿ ಏನಾಗಿರಬೇಕು? ತಪ್ಪಿಲ್ಲದವರಾಗಿರಬೇಕು, ಅಂದರೆ ನೀತಿವಂತರಾಗಿರಬೇಕು. ಎರಡೇನಾಗಿರಬೇಕು? ನಾವು ದೇವರೊಂದಿಗೆ ಅನ್ಯೂನ್ಯವಾಗಿರ್ಬೇಕು. ಅದು ಹೇಳಕ್ಕೆ ಬಂದೆ, ನಾನು ಇಷ್ಟು ಹೇಳಿದೆ. ನಾವು ಜಾಬ್ಸಲ್ಲಿ, ಜನರಲ್ಲಿ, ಕೆಲಸದಲ್ಲಿ ಇಷ್ಟು ಅನ್ಯೂನ್ಯವಾಗಿರ್ತೀವಲ್ಲ, ದೇವರಲ್ಲಿ ಯಾಕೆ ಅಷ್ಟು ಅನ್ಯೂನ್ಯವಾಗಿರಬಾರ್ದು? ದೇವರೇ ನಿನ್ನೊಟ್ಟಿಗೆ ಇರ್ತೇನಪ್ಪ, ನಿನಗಾಗಿ ಜೀವಿಸ್ತೇನಪ್ಪ ಅನ್ನುವಂಥವ್ರು ಇನ್ನೆಷ್ಟು ಜನ ಇರಬೇಕು? ದೇವ್ರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯವನ್ನು ನೋಡ್ರಿ. ರೋಮ 12:2 ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಏನಂತೆ? ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಈಗ ಇಬ್ಬರು ಯವನಸ್ಥರಿದ್ರು ಅಂತ ತಿಳ್ಕೊಳ್ಳಿ. ಒಬ್ಬನು ದೇವರನ್ನ ಅರಿಯದೇ ಇರುವಂಥವನು, ಇನ್ನೊಬ್ಬನು ದೇವರನ್ನ ಅರಿತಿರುವನು. ಇಬ್ಬರನ್ನ ಪಕ್ಕದಲ್ಲಿ ನಿಲ್ಲಿಸಿದ್ರೆ, ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ, ಅವರಲ್ಲಿ ದೇವರನ್ನ ನಂಬಿದಂಥ ಮಗನಲ್ಲಿ ವ್ಯತ್ಯಾಸ ಇರಬೇಕು ಅಲ್ವಾ? ಇಲ್ಲಿ ಹೇಳ್ತದೆ ಇಹಲೋಕದ ನಡವಳಿಕೆಯನ್ನ ಅನುಸರಿಸಬಾರದು. ಈಗ ಉದಾಹರಣೆಗೆ ಕ್ರೈಸ್ತ ವಿಶ್ವಾಸಿ ಇದ್ದಾರೆ, ಅನ್ಯ ವಿಶ್ವಾಸಿ ಇದ್ದಾರೆ. ಅನ್ಯ ವಿಶ್ವಾಸಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾನೆ? ಎದ್ದ ತಕ್ಷಣ ಎದ್ದೇಳಿದ್ದೀನಿ, ಏನು ಮಾಡೋದು? ಓಕೆ. ಕೆಲವರು ಸಿಸ್ಟಮ್ಯಾಟಿಕ್ ಆಗಿ ಏನು ಮಾಡ್ತಾರೆ ಗೊತ್ತಾ? ಎದ್ದ ತಕ್ಷಣ ಎಲ್ಲಮ್ಮ ಒಂದು ಲೋಟ ಕಾಫಿ ಕೊಡು,
ಅಂತಾರೆ. ಕಾಫಿ ಎತ್ಕೊಂಡು ನ್ಯೂಸ್ ಚಾನಲ್ಲು ನ್ಯೂಸ್ ಪೇಪರು ಎತ್ಕೊಳ್ತಾರೆ, ಹೌದಲ್ವಾ? ನ್ಯೂಸ್ ಚಾನಲ್ಲು ನ್ಯೂಸ್ ಪೇಪರ್ ಎತ್ಕೊಳ್ತಾರೆ. ಓಕೆ, ಏನು ನಡೀದೆ? ಟೀ ಕುಡ್ಕೊಂಡು, ಕಾಫಿ ಕುಡ್ಕೊಂಡು, ಕಾಲ ಮೇಲೆ ಕಾಲು ಹಾಕ್ಕೊಂಡು, ಓಕೆ ಟೀ ಮುಗೀತು, ನ್ಯೂಸ್ ಮುಗೀತು, ಆಮೇಲೆ ಎದ್ದು ಓಕೆ ರೈಟ್ ಕೆಲ್ಸಕ್ಕೆ ಹೋಗೋಣ, ಎಲ್ಲೋ ಹೋಗೋಣ, ರೆಡಿಯಾಗಿ ಹೋಗ್ತಾರೆ. ಹಾಗಾದರೆ ಕ್ರೈಸ್ತರು ಕೂಡ ಇದೇ ಕೆಲಸ ಮಾಡಿದ್ರೆ, ಟೀ ಕಾಫಿ ಕುಡ್ಕೊಂಡು ನ್ಯೂಸ್ ಪೇಪರ್ ಓದ್ಕೊಂಡು ನ್ಯೂಸ್ ಓದಿದ್ರೆ ಅವ್ರಿಗೂ ನಮಗೇನು ವ್ಯತ್ಯಾಸ? ಏನೂ ಇಲ್ಲ. ಆದರೆ ಕ್ರೈಸ್ತ ವಿಶ್ವಾಸಿಗಳೇನು ಮಾಡಬೇಕು? ಎದ್ದ ತಕ್ಷಣ ಪ್ರಾರ್ಥನೆ ಮಾಡಬೇಕು. ದೇವರೇ, ರಾತ್ರಿಯೆಲ್ಲ ನನಗೆ ನಿದ್ದೆ ಕೊಟ್ಟಿದ್ದೀಯಾ? ಎಷ್ಟೋ ಜನರು ನಿದ್ರೆಯಲ್ಲಿಯೇ ಲೋಕವನ್ನು ತ್ಯಜಿಸಿದ್ದಾರೆ. ಎಷ್ಟೋ ಜನರು ಆಸ್ಪತ್ರೆಗಳಲ್ಲಿ ಬಾಧೆ ಪಡ್ತಾ ಇದ್ದಾರೆ, ಅಪಘಾತ ಆಗಿ ತೊಂದರೆ ಪಡ್ತಾ ಇದ್ದಾರೆ, ಕಣ್ಣೀರಲ್ಲಿದ್ದಾರೆ. ಆದರೆ ನನಗೆ ಸಮಾಧಾನ ಕೊಟ್ಟಿದ್ದೀರಾ, ಆರೋಗ್ಯ ಕೊಟ್ಟಿದ್ದೀರಾ, ನಿಮಗೆ ಸ್ತೋತ್ರ. ಈ ದಿನ ಎಲ್ಲ ನಮ್ಮ ಜೊತೆಯಲ್ಲಿರ್ರಿ. ನಾವು ಮಾಡೋ ಕೆಲಸ ಎಲ್ಲ ನಿನಗಿಷ್ಟ ಆಗಲಿ, ನಿನಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳಿಕ್ಕೆ ನನಗೆ ಸಹಾಯ ಮಾಡಪ್ಪ. ಯಾವ ತಡೆಗಳು, ತೊಂದರೆಗಳು, ಸೈತಾನ ಕೃತ್ಯಗಳು ಬಾರದಾಗಿ ಈ ಪ್ರಾರ್ಥನೆ ಮಾಡಿಬಿಟ್ಟು ಆಮೇಲೆ ಎದ್ದು, ಆಯಿತು ಪಾಸ್ಟ್ರೇ ನಾನು ಟೀ ಕುಡಿದೇ ಇರೋಕ್ಕಾಗಲ್ಲ ಪಾಸ್ಟ್ರೇ ಅಲ್ವಾ? ಕೆಲವರು ಟೀ ಕಾಫಿ ಕುಡಿದೇ ಇರೋಕ್ಕಾಗಲ್ಲ. ಸರಿ, ಟೀ ಕಾಫಿ ತಗೊಳ್ಳಿ. ನ್ಯೂಸ್ ಪೇಪರ್ ಬದಲು ನಾವೇನು ಓದಬೇಕು? ಬೈಬಲ್ ಓದಬೇಕು. ಬೈಬಲನ್ನು ಓದಿ, ಜಾಸ್ತಿ ಟೈಮ್ ಇರಲ್ಲ ಕೆಲವರಿಗೆ, ಬಟ್ ಬೇಗ ಎದ್ದೇಳಬೇಕು. ಅದನ್ನು ಮಾಡಬೇಕಾದ್ರೆ ಬೇಗ ಎದ್ದೇಳಬೇಕು. ಅದನ್ನು ಮಾಡಿ ನಾವು ದೇವರಿಗೆ ಸಮರ್ಪಣೆ ಮಾಡಿ, ಅಪ್ಪ ವಾಕ್ಯದಲ್ಲಿ ಮಾತಾಡಿದ್ದೀಯಾ ಇಲ್ವೇ? ಆನಂತರ ಬೈಬಲ್ ಓದಿದ ನಂತರ ಯೂಟ್ಯೂಬಲ್ಲಿ ವಾಕ್ಯನೋ ಯಾವುದನ್ನು ನೋಡಿಬಿಟ್ಟು, ದೇವರೇ ನಿನಗೆ ಸ್ತೋತ್ರ, ಇವತ್ತು ನನ್ನ ಜೊತೆಯಲ್ಲಿರು ಅಂತ ಹೇಳಿ ನಾವು ಮುಂದಕ್ಕೆ ಕೆಲಸಗಳಿಗೆ ಹೋಗ್ಬೇಕು. ನೋಡ್ರಿ, ಅದು ಹೇಳ್ತದೆ ಏನಂತ ಬರೋ, ಇಹಲೋಕದ ನಡವಳಿಕೆಯನ್ನು ನೀವು ಅನುಸರಿಸಬಾರದು. ಕೆಲವರು ಏನು ಮಾಡ್ತಾರೆ? ಕುಡಿಯೋದಕ್ಕೆ ಹೋಗ್ತಾರೆ, ಬೆಳಗ್ಗೆ ಎದ್ದು ಕೆಲವರು ಎಲೆ ಅಡಿಕೆ ಹಾಕೋಕೆ ಹೋಗ್ತಾರೆ, ಪಾನ್ ಪರಾಗ ಹಾಕ್ಕೊಂಡು ನಡೆದಾಡ್ಕೊಳ್ತಾರೆ, ನ್ಯೂಸ್ ಪೇಪರ್ಗಳನ್ನು ಓದ್ತಾರೆ. ಅದು ಇಹಲೋಕದ ನಡವಳಿಕೆ. ನಾವು ಅದೇ ಮಾಡ್ತಾ ಇದ್ರೆ ವ್ಯತ್ಯಾಸ ಏನು ಬಂತು? ದೇವ್ರ ವಾಕ್ಯ ಹೇಳುತ್ತೆ ನೀವು ಹಂಗೆ ನಡ್ಕೋಬಾರದು. ನಡ್ಕೊಳ್ಳದೆ ಏನು ಮಾಡಬೇಕು? ನೂತನ ಮನಸ್ಸನ್ನು ಹೊಂದಿಕೊಂಡು, ಹಾಲೆಲೂಯ, ಏನನ್ನು ಹೊಂದಿಕೊಳ್ಬೇಕು? ನಾಲ್ಕನೇದೇನು? ನೂತನ ಮನಸ್ಸು. ನೂತನ ಮನಸ್ಸು ಅಂದ್ರೇನು? ಸೈತಾನನು ಹಳೇದನ್ನು ನೆನಪು ಮಾಡ್ತಾನೆ. ನೆನ್ನೆ ಹಂಗೆ ನಡೀತು, ನೆನ್ನೆ ಅವ್ರು ಹಂಗಂದ್ರು, ನೆನ್ನೆ ಹಿಂಗೆ ಮಾಡಿದ್ರು, ಅವರ ಹಿಂಗಾಯಿತು. ಈಗ ಏನು ಮಾಡ್ಬೇಕು? ಇದನ್ನೆಲ್ಲ ದೇವರು ಹೇಳ್ತಾನೆ, ಅದನ್ನೆಲ್ಲ ನೀನು ಮರೆತು ಬಿಡು. ಏನು ಮಾಡಿಬಿಡು? ಅದನ್ನೆಲ್ಲ ನೀನು ಮರೆತು ಬಿಡು. ಹಾಲೆಲೂಯ, ಕೇಳಿಸ್ತಾ ಇದೆಯಾ? ಅದನ್ನೆಲ್ಲ ಏನು ಮಾಡಬೇಕು? ಮರೆತು ಬಿಡಬೇಕು. ಡಿಲೀಟ್ ಮಾಡ್ದಂಗೆ ಡಿಲೀಟ್ ಮಾಡಿಬಿಡ್ಬೇಕು. ನೆನ್ನೆದು ನೆನ್ನೆಗಾಯಿತು. ನೂತನ ಮನಸ್ಸನ್ನು ಹೊಂದಿಕೊಂಡು ಆಮೇಲೆ ಹೇಳ್ತಾ ಇದೆ, ಪರಲೋಕ ಭಾವದವರಾಗಿರ್ರಿ. ಏನಾಗಿರ್ರಿ? ಪರಲೋಕ ಭಾವದವರಾಗಿರ್ರಿ. ನಮ್ಮ ಕೆಲಸ, ನಮ್ಮ ಜೀವಿತ ಪರಲೋಕ ಭಾವದವರಾಗಿರ್ಬೇಕು. ನೋಡಿ, ಇವೆಲ್ಲ ಒಂದೊಂದು ಸ್ಟೆಪ್ಪು. ಆಮೇಲೆ ಹೇಳುತ್ತದೆ, ಈಗಾದರೆ ನಿಮಗೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ನಿಮಗದು ಗೊತ್ತಾಗ್ತದೆ ಯಾವಾಗ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು. ಈ ಪ್ರಯಾಣ ಮಾಡಬೇಕಾ, ಮಾಡಬಾರ್ದ, ಇದನ್ನು ತಗೋಬೇಕಾ, ತಗೋಬಾರ್ದ, ಇದನ್ನು ಹೇಳಬೇಕಾ, ಹೇಳಬಾರ್ದ, ಎಲ್ಲವೂ ದೇವರು ಹೇಳ್ಕೊಡ್ತಾನೆ ನಿಮಗೆ. ನಾವು ದೇವರ ಸ್ವರ ಕೇಳೋದಿಲ್ಲ, ಆದರೆ ನಷ್ಟ ಆದಮೇಲೆ ಅಯ್ಯಯ್ಯೋ ಹಿಂಗಾಗೋಯ್ತು ಅಂತೀವಿ. ಫಸ್ಟ್ ನಾವು ದೇವರಲ್ಲೇ ಇದ್ದು ನಾವು ನಮ್ಮ ಕೆಲಸ ಮಾಡಲ್ಲ. ತಪ್ಪಿಲ್ಲದವರಾಗಿರಬೇಕು. ಏನಾಗಬೇಕು? ನೀತಿವಂತರಾಗಿರಬೇಕು. ದೇವರೊಟ್ಟಿಗೆ ಅನ್ಯೂನ್ಯವಾಗಿ ನಡ್ಕೊಳ್ತಾ ಇರಬೇಕು. ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದು. ಪರಲೋಕ ಭಾವದವರಾಗಿ ನೂತನ ಮನಸ್ಸನ್ನು ಹೊಂದಿಕೊಂಡಿರಬೇಕು. ಹೀಗಾದರೆ ನಿಮಗೆ ದೇವರ ಚಿತ್ತ ಏನು, ದೇವರ ಉದ್ದೇಶ ಏನು ನಿಮಗೆ ಗೊತ್ತಾಗುತ್ತದೆ. ಇನ್ನೊಂದು ನಮ್ಮಲ್ಲಿ ಇರಬೇಕಾದಂಥ ಗುಣ, ಮೊದಲ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯ ಹೇಳುವ ಪ್ರಕಾರವಾಗಿ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ನೋಡಿ, ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿ ನಡೆಯುವಾಗ ನಾವು ಪರಿಶುದ್ಧರೇ. ಆದರೆ ಯಾವಾಗ ಅಸ್ತವ್ಯಸ್ತ ಆಗುತ್ತದೋ ಆವಾಗ ನಾವು ನಮ್ಮ ನಿಜವಾದ ಸ್ವರೂಪವನ್ನು ನಾವು ತೋರಿಸ್ಬಿಡ್ತೇವೆ ಅಲ್ವಾ? ಹಣ ಇಲ್ಲದೆ ಇದ್ದಾಗ ನಮ್ಮ ನಿಜವಾದ ಸ್ವರೂಪ ಗೊತ್ತಾಗುತ್ತೆ. ಮನೆಯಲ್ಲಿ ಊಟ ಇಲ್ಲದೆ ಇದ್ದಾಗ, ಅಡಿಗೆ ರೆಡಿ ಇಲ್ಲದೆ ಇದ್ದಾಗ ನಮ್ಮ ನಿಜವಾದ ಸ್ವರೂಪ ಗೊತ್ತಾಗ್ತದೆ.
ಯಾರಾದರೂ ನಮಗೆ ಬೇಜಾರು ಮಾಡಿಸಿದಾಗ ನಮ್ಮ ನಿಜವಾದ ಸ್ವರೂಪ ನಮಗೆ ಗೊತ್ತಾಗ್ತದೆ, ಹೌದಲ್ವಾ? ಅಲ್ಲಿವರೆಗೂ ತುಂಬ ಒಳ್ಳೆಯವರು ರಮೇಶ್ ಪಾಸ್ಟ್ರು, ತುಂಬ ಒಳ್ಳೆಯವರು. ಆದರೆ ರೇಗಿಸಿದ್ರು ಅಸಲಿ ರೂಪ ಬಂದ್ಬಿಡ್ತದೆ. ಅಂದರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ, ಕೊರತೆಗಳಿದ್ದಾಗಲೂ ನಾವೇನಾಗಿರ್ಬೇಕಂತೆ, ನಮ್ಮ ನಂಬಿಕೆ, ನಮ್ಮ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಸೈತಾನನು ಯೋಬನ ಹೆಂಡತಿಯ ಮೂಲಕವಾಗಿ ಯೋಬನನ್ನು ಪರೀಕ್ಷಿಸಿದ ಹಾಗೆ ಬಂದು ಹೇಳ್ತಾಳೆ, ಆಲ್ರೆಡಿ ಯೋಬನು ಪಾಪ ನೊಂದು ಹೋಗಿದ್ದಾನೆ, ಸೋತು ಹೋಗಿದ್ದಾನೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ಕಳ್ಕೊಂಡು ಬೂದಿಯಲ್ಲಿ ಕೂತ್ಕೊಂಡು ಕೆರ್ಕೊಳ್ತಾ ಇದ್ದಾನೆ. ಇಂಥ ಟೈಮಲ್ಲಿ ಹೆಂಡ್ತಿ ಬಂದು ಹೇಳ್ತಾಳೆ, ಇವಾಗಲಾದರೂ ಆ ದೇವರನ್ನ ದೂಷಣೆ ಮಾಡಿ ಬಿಟ್ಬಿಡು, ಇಷ್ಟು ಕಳ್ಕೊಂಡಿದ್ದೀಯ, ಇನ್ನೇನೈತೆ ನಿನ್ನ ಹತ್ರ ಕಳ್ಕೊಳ್ಳಿಕ್ಕೆ, ನೀನು ಇನ್ನೂ ಅರ್ಥ ಇಲ್ಲ, ನೀನು ಈ ಥರ ಇದೆಯಾ ಆ ಥರ ಇದೆ ಅಂತ ಬಂದು ಮಾತಿನ ಮೇಲೆ ಮಾತು. ಕೆಲವು ಸಾರಿ ಇದು ಬಹಳ ಜಾಗೃತಿಯಿಂದ ಕೇಳಿಸ್ಕೊಳ್ಳಿ. ಕೆಲವರು ಆಲ್ರೆಡಿ ನೊಂದೋ ಕೂತ್ಕೊಂಡಿರ್ತಾರೆ, ಕೆಲವರು ಉಚಿತವಾದ ಸಲಹೆಗಳು ಬಂದು ಕೊಡ್ತಾರೆ. ನೀವು ಹಂಗೆ ಮಾಡಬಾರ್ದಾಗಿತ್ತು, ಆಲ್ರೆಡಿ ಆಗೋಗಿದೆಯಪ್ಪ, ನೀನೊಬ್ಬರು ಬೇರೆ ಪಕ್ಕದಲ್ಲಿ. ಈಗ ಎಲ್ಲಾದರೂ ಯಾರಿಗಾದರೂ ಹಾಸ್ಪಿಟ್ಲಲ್ಲಿ ಏನೋ ಒಂದು ಆಕ್ಸಿಡೆಂಟು ಏನೋ ತೊಂದರೆ ಆಗಿ ಒಬ್ಬರು ಹಾಸ್ಪಿಟ್ಲಲ್ಲಿ ಇದ್ದಾರಂದರೆ ಬಂದು ಕೇಳ್ತಾರೆ, ಏನಾಯಿತು ಅಂತಾರೆ. ಫಸ್ಟಿಂದ ಹೇಳಬೇಕು, ಹಿಂಗಾಯ್ತು. ಅವರು ಅಯ್ಯೋ ಪಾಪ ಹೊರಟೋದು. ಇನ್ನೊಬ್ರು ಬಂದು ಏನಾಯಿತು ಅಂತಾರೆ. ಇವ್ರು ಹೇಳಿನೇ ಸಾಕಾಗಿರ್ತದೆ. ಬಂದು ಬೇರೆಯವ್ರು ನೋಡಿದ್ರೆ ಪಾಪ ಎಷ್ಟು ದುಃಖ ಆಗೋಳು ಪಾಪ ಅಂದ್ಕೊಳ್ಬೇಕು. ಆದರೆ ಹೇಳಿನೇ ಸುಸ್ತಾಗೋಗಿರ್ತಾಳೆ ಅಮ್ಮ, ದುಃಖ ಆಗೋಗಿರ್ತದೆ. ಆ ರೀತಿಯಾಗಿ ಬಹಳ ಅಂದರೆ ಏನೋ ಆಗಿದೆ, ಆಯಿತು, ಏನಾಯಿತು ಆಗಿದೆ, ಮತ್ತೆ ಮಾತಾಡೋಣ, ನಾವು ಪ್ರಾರ್ಥನೆ ಮಾಡ್ತೀವಿ, ಇಷ್ಟಾಗಿರೋದು ನಮಗೆ ಬೇಸರನೇ, ನೀವೇನು ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳಬೇಕು ಹೊರತು ಇಷ್ಟು ಹೇಳಬೇಕು. ಏನಾದರೂ ಅವ್ರು ಹೇಳಿಲ್ಲ ಅಂದರೆ ಹೋಗಿ ಕೇಳಿದ್ರೆ ಏನು ಮಾತಾಡೇ ಇಲ್ಲ, ಏನಕ್ಕೆ ಹೋದ್ನು ಅಲ್ಲಿಗೆ ಅಂದ್ಬಿಟ್ರೆ ಅವರೇ ನೋವಲ್ಲಿದ್ದಾರೆ. ಬೆಂಕಿಯಲ್ಲಿ ತುಪ್ಪ ಸುರಿದಂಗೆ ಇನ್ನೂ ಏನೋ ಸ್ವಲ್ಪ ಹೇಳ್ಕೊಡೋದು. ಅವ್ರಂಗೆ ಮಾಡಿದ್ರ, ಅವರಿಂದ ಹಿಂಗಾಗಿದ್ದ, ನನ್ನ ಬಗ್ಗೆ ಗೊತ್ತು, ಅವ್ರ ಬಗ್ಗೆ ಯಾರೋ ಏನೋ ತೊಂದರೆ ಮಾಡಿರ್ತಾರೆ, ಇವ್ರಿಗೆ ನೋವಾಗಿದೆ, ಇನ್ನೂ ಹೋಗ್ಲಿ ಬಿಡಮ್ಮ, ಈಗ ಸದ್ಯಕ್ಕೆ ಏನು ಅಂದ್ಕೊಂಬೇಡ, ಸುಧಾರಿಸ್ಕೋ ಅನ್ಬೇಕೆ ಹೊರತು ಅವಳಂಗೆ ಮಾಡಿದ್ಲ, ಅವ್ರಂಗೆ ಮಾಡಿದ್ರ, ಅವಳಿಂದನೇ ಹಿಂಗಾಗಿದ್ದೋ, ಅಯ್ಯೋ ಇನ್ನೂ ಏನು ಮಾಡ್ತಾರೆ, ತುಪ್ಪ ಸುರಿದು ಏನು ಮಾಡ್ತಾರೆ, ನೋವು ಕೊಡ್ತಾರೆ. ಈಗ ಯೋಬನಿಗೆ ಹೆಂಡತಿ ಬಂದು ಆಲ್ರೆಡಿ ನೊಂದಾಗ ಅವನು ಅಯ್ಯೋ ಪಾಪ ಅಂತ ಆ ಉರಿಯಲ್ಲಿ ಕುತ್ಕೊಂಡು ಗೀಚ್ಕೊಳ್ತಾ ಇದ್ರೆ ಬಂದು ನೀನು ಅಂಥವನು, ನೀನು ಇಂಥವನು, ನೀನು ಹಿಂಗೆ ಮಾಡಿಬಿಟ್ಟೆ, ಹಂಗೆ ಮಾಡಿಬಿಟ್ಟೆ, ಅದಕ್ಕೆ ಹಿಂಗಾಗಿದ್ದು. ಸ್ನೇಹಿತರು ಬರ್ತಾರೆ, ನೀನೇನೋ ತಪ್ಪು ಮಾಡಿದ್ದೆ, ಅದಕ್ಕೆ ಹಿಂಗಾಗೋಗಿತ್ತು. ಏನಪ್ಪ ನೀವು ನನಗೆ ಸಮಾಧಾನ ಮಾಡಕ್ಕೆ ಬಂದಿದ್ದೀರಾ, ನನ್ನ ಸಮಾಧಾನ ಕೆಡ್ಸಕ್ಕೆ ಬಂದಿದ್ದೀರಾ ನೀವು ಅಂತ ಬೈದ್ಬಿಡ್ತಾನೆ. ನನ್ನ ಪ್ರಿಯ ದೇವಜನವೇ, ದೇವ್ರ ವಾಕ್ಯ ಹೇಳೋದೇನೆಂದರೆ, ನಾವು ಕೂಡ ಎಂತಹ ಪರಿಸ್ಥಿತಿ ಬಂದರೂ ಕೂಡ ನಾವೇನಾಗಿರಬೇಕು, ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕು. ಕೋಪ ತರಿಸೋರು ಇರ್ತಾರೆ, ಉರಿಗೊಳಿಸೋರು ಇರ್ತಾರೆ. ನಮ್ಮ ಕ್ಯಾರೆಕ್ಟರ್ ನಾವು ಕೆಡಿಸ್ಕೊಳ್ಬಾರ್ದು. ಸೈತಾನನು ಅವರ ಮೂಲಕವಾಗಿ ಬರ್ತಾನೆ. ಅವಳ ಮೂಲಕವಾಗಿ ಬಂದಂಗೆ, ಯೋಬನ ಹೆಂಡತಿ ಮೂಲಕವಾಗಿ ಬಂದಂಗೆ, ದೆಲೀಲಳ ಮೂಲಕವಾಗಿ ಬಂದಂಗೆ, ಯಜಬೇಲಳ ಮೂಲಕವಾಗಿ ಬಂದಂಗೆ ಬರ್ತಾನೆ. ಅವರ ಮನಸ್ಸು ಕೆಡಿಸಿ ಅಂದಾಗ ನಾವೇನು ಮಾಡಿಬಿಡ್ತೀವಿ, ಅಯ್ಯೋ ಏನಾಗುತ್ತೋ ಹೇಗಾಗುತ್ತೋ ಅಂತ ಭಯಪಟ್ಟು ಹೋಗ್ತೀವಿ. ದೇವರ ವಾಕ್ಯ ಹೇಳುತ್ತದೆ ಏನೆಂದರೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ಅಂದರೆ ಅದರ ಅರ್ಥ ಅನೇಕ ಶೋಧನೆಗಳು ನಿಮಗೆ ಬರುತ್ತವೆ, ವಿರೋಧಗಳು, ಹೋರಾಟಗಳು ಬರುತ್ತವೆ. ಆದರೆ ನೀವೇನಾಗಿರಬೇಕು, ದೃಢವಾಗಿದ್ದು ನಿಮ್ಮ ಪರಿಶುದ್ಧತೆಯನ್ನು ನೀವೇನು ಮಾಡಬೇಕು, ಕಾಪಾಡಿಕೊಳ್ಳಬೇಕು. ಅದು ಬಹಳ ಬಹಳ ನಿಜವಾಗಿಯೂ ಅವಶ್ಯವಾಗಿರುವಂಥದ್ದು. ನಮ್ಮ ಒಳ್ಳೆತನವನ್ನು ಕೆಡಿಸುವುದಕ್ಕೆ ಸೈತಾನನು ಅನೇಕ ವಿಧವಾಗಿ ಏನು ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಆದರೆ ನಾವು ಆ ಪ್ರಯತ್ನಕ್ಕೆ ಸೋತು ಹೋಗಬಾರದು. ಲೋಕ ನಮ್ಮನ್ನು ಪಾಪಕ್ಕೆ ಸೆಳೀತದೆ, ಕೋಪ ಮಾಡಿಕೊಳ್ಳುವಂತೆ ಮಾಡುತ್ತದೆ, ಬೈಯುವಂತೆ ಮಾಡುತ್ತದೆ, ವಿರೋಧ ಮಾಡುವಂತೆ ಮಾಡುತ್ತದೆ, ಅಸೂಯೆ ಪಡುವಂತೆ ಮಾಡುತ್ತದೆ. ಆದರೆ ನಾವು ಅದು ಯಾವುದಕ್ಕೂ ಕೂಡ ಏನು ಮಾಡಬಾರ್ದು, ಮನಸ್ಸು ಕೊಡಬಾರದು. ಎಫೆಸ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಎಫೆಸ 4:22ರಲ್ಲಿ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಇಲ್ಲಿ ಹೇಳ್ತಾ ಇದೇನೆಂದರೆ, ದೇವರ ವಾಕ್ಯ, ನಿಮ್ಮ ಹಿಂದಿನ ನಡತೆಯನ್ನು ನೀವೇನು ಮಾಡಬಾರ್ದು, ಅನುಸರಿಸಬಾರದು.
ಹಿಂದಿನ ಹಳೇ ನಡತೆ, ಹಳೇ ಜೀವಿತ. ಕೆಲವು ಸಾರಿ ಹೇಳ್ತಾರಲ್ವಾ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರೆ. ಹುಟ್ಟುಗುಣ ಇದೆ, ಆದರೆ ನಾವು ಅದನ್ನು ತೆಗೆದು ಹಾಕಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ಬೋದು. ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ನೋಡಿ, ದೇವರಲ್ಲಿ ಬಂದ ಮೇಲೆ ಅನೇಕರು ರೌಡಿಸಮ್ ಬಿಟ್ಬಿಟ್ಟಿದ್ದಾರೆ. ದೇವರಲ್ಲಿ ಬಂದ ಮೇಲೆ ಅನೇಕರು ಕುಡುಕತನವನ್ನು ಬಿಟ್ಬಿಟ್ಟಿದ್ದಾರೆ. ದೇವರಲ್ಲಿ ಬಂದ ಮೇಲೆ ಅನೇಕರು ಅನೈತಿಕ ಸಂಬಂಧಗಳಿಂದ ದೂರ ಆಗಿಬಿಟ್ಟಿದ್ದಾರೆ. ದೇವರಲ್ಲಿ ಬಿಟ್ಟ ಮೇಲೆ ಕಳ್ಳರು ಮಾರ್ಪಟ್ಟಿದ್ದಾರೆ. ದೇವರನ್ನ ವಿರೋಧಿಸಿದವರು ಮಾರ್ಪಟ್ಟಿದ್ದಾರೆ. ಅದರ ಅರ್ಥ ಇಲ್ಲ, ನಾನು ಕಳ್ಳತನ ಮಾಡೋದು, ಮೋಸ ಮಾಡೋದು, ಕೆಟ್ಟದ್ದು ಮಾಡೋದು, ಕುಡಿಯೋದು, ಅದು ಮಾಡೋದು ನಾನು ಬಿಡೋಕ್ಕೇ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಅಲ್ಲ, ಖಂಡಿತವಾಗಿಯೂ ಬಿಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಒಂದು ದೃಢ ತೀರ್ಮಾನ ಬೇಕು. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವರ ಸಹಾಯವನ್ನು ಕೋರಿ ನಾವು ಮಾಡಿದರೆ ದೇವರು ನಾವು ಹೊರಗಡೆ ಬರಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ದೇವರು ಹೇಳ್ತಾನೆ, ನಿಮ್ಮ ಹಳೆಯ ಸ್ವಭಾವವನ್ನು ನೀವೇನು ಮಾಡಬಾರ್ದು, ಅನುಸರಿಸಬಾರ್ದು. ನಾವು ನಮ್ಮದೇ ರೀತಿ ನೀತಿಗಳಲ್ಲಿ ನಡ್ತಾ ಇದ್ರೆ ದೇವ್ರ ದಯ ಹೆಂಗೆ ದೊರೀತದೆ? ದೇವ್ರು ಹೇಗೆ ಮಾತಾಡ್ತಾರೆ ನಮ್ಮ ಜೊತೆಯಲ್ಲಿ ಮಾತಾಡೋಲ್ಲ. ಅದಕ್ಕೆ ಹೇಳ್ತದೆ ಇಲ್ಲಿ ಏನಂದರೆ, ನೀವು ಅದನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ಏನು ಮಾಡಬೇಕು, ತೆಗೆದು ಹಾಕಿ ಬಿಡಬೇಕು. ಏನು ಮಾಡಬೇಕು? ತೆಗೆದು ಹಾಕಿ ಬಿಡಬೇಕು. ನಾವು ಯಾವುದು ಹಳೇ ಊಟದಲ್ಲಿ ಹಳೇ ಊಟಕ್ಕೆ ಹೊಸ ಊಟನ ಸೇರಿಸಲ್ಲ. ಸೇರಿಸ್ತೀವ? ಸೇರಿಸಲ್ಲ. ನಾವು ಸೇರಿಸಲ್ಲ. ಹೊಸದ ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿ ನಾವು ಆಮೇಲೆ ಮಾಡ್ತೀವಿ. ಹಾಗೇನೆ ನಮ್ಮ ಜೀವಿತದಲ್ಲಿ ಕೂಡ ನಾವು ತೆಗೆದು ಬಿಡಬೇಕು. ದುರಾಶೆಗಳನ್ನು ತೆಗೆದು ಬಿಡಬೇಕು, ಕೆಟ್ಟತನವನ್ನು ತೆಗೆದು ಬಿಡಬೇಕು, ಮೋಸತನವನ್ನು ತೆಗೆದು ಬಿಡಬೇಕು. ದೇವರು ಹೇಳ್ತಾನೆ, ಅದನ್ನು ನೀವು ತೆಗೆದು ಬಿಟ್ಟರೆ ನೀವೇನಾಗ್ತೀರಾ? ದೇವರ ಚಿತ್ತವನ್ನು ನೀವು ಅರಿತುಕೊಳ್ಳುತ್ತೀರಾ ಎಂಬುದಾಗಿ. ನನ್ನ ಪ್ರಿಯ ಜನವೇ, ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 3ರಿಂದ 5 ವಚನಗಳನ್ನು ನಾವು ಓದುವಾಗ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಾಲೆಲೂಯ. ಎಂಥ ಮನಸ್ಸಿರ್ಬೇಕಂತೆ? ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು. ಪಾಸ್ಟರ್ ರಮೇಶ್ ಜಿ ಅವರ ಮನಸ್ಸಲ್ಲ, ನಿಮಗಿಷ್ಟ ಆಗಿರೋ ಪಾಸ್ಟರ್ ಮನಸ್ಸಲ್ಲ. ಅವರು ತುಂಬ ಒಳ್ಳೆಯವರು, ಅವ್ರ ಥರನೇ ಇರ್ತೀನಿ. ನೋ, ಅವರಲ್ಲ. ಯೇಸುವಿನ ಮನಸ್ಸು. ಹಾಲೆಲೂಯ. ಏನು ಮಾಡಿದ್ರು? ಯೇಸುವಿನ ಮನಸ್ಸು ಹೆಂಗಿತ್ತು? ಉದಾಹರಣೆ ಹೇಳ್ತೀರಾ? ಆತನ ಮನಸ್ಸು ಹೆಂಗಿತ್ತಂದರೆ, 5,000 ಜನ ಬಂದ್ಬಿಟ್ಟಿದ್ದಾರೆ, ದೇವರ ವಾಕ್ಯ ಕೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನಾವೇ ಇವರಿಗೆ ಊಟ ಕೊಡೋಣ ಅಂತ. ಶಿಷ್ಯರಿಗೆಲ್ಲ ಶಾಕ್. ಸ್ವಾಮಿ, ಏನಿದು? ಎಷ್ಟು ಜನ ಇದ್ದಾರೆ? 5,000 ಜನ ಗಂಡಸರಿದ್ದಾರೆ. ನಮ್ಮ ಹತ್ರ ಯಾವುದೇ ಚಾನ್ಸ್ ಇಲ್ಲ. ಆದರೆ ಯೇಸು ಸ್ವಾಮಿ ಅದು ಆಗುತ್ತಾ ಆಗಲ್ವಾ? ಅಲ್ಲ, ಅವರು ಬಹಳ ಹೊಟ್ಟೆ ಹಸಿದಿರೋದನ್ನು ದೇವರು ನೋಡಿದರು. ಹಾಲೆಲೂಯ, ಹಾಲೆಲೂಯ. ಇವತ್ತು ದೇವರು ಹೊಟ್ಟೆ ಹಸಿದಿರೋದನ್ನು ನೋಡ್ತಾರೆ. ಕೆಲವು ಸಾರಿ ಕೆಲವರು ಹೇಳ್ತಾರಲ್ಲ, ಹೆಂಡತಿ ಜೋಬ್ ನೋಡ್ತಾಳಂತೆ, ತಾಯಿ ಹೊಟ್ಟೆ ನೋಡ್ತಾಳಂತೆ. ಅದು ಪೂರ್ತಿ ಸರಿಯಲ್ಲ. ಏನು? ಹೆಂಡತಿ ಜೋಬು ಏನಂದರೆ ದುಡ್ಡಿದೆಯಾ, ತಂದಿದ್ದಾನ ಇಲ್ವಾ, ಏನು ತಂದಿದ್ದಾನೋ, ಸಂಬಳ ಬಂತ ಇಲ್ವಾ ಅಂತ. ತಾಯಿ ಅನ್ನೋಳು ತಿಂದ ಊಟಪ್ಪ, ಊಟ ತಿಂದ ಇನ್ನೂ ಇಲ್ಲ ಅಂತ ಕೇಳ್ತಾಳಂತೆ. ಹೌದಾ? ಎಷ್ಟೊಂದು ನಿಜ ಗೊತ್ತಿಲ್ಲ. ಆದರೆ ಅವರೇನಾದ್ರು ಫಸ್ಟು ಏನು ತಗೊಂಬಂದಿದ್ದೀರಾ, ಆಚೆ ಹೋಗಿ ಬಂದಿದ್ದೀರಾ, ನಾನು ಹೇಳಿದ್ದೆಲ್ಲ ತಂದಿದ್ದೀರಾ ಇಲ್ಲರಿ, ಫಸ್ಟು ತಗೊಂಡು ಶಾಪಿಂಗ್ ತಂದ್ರೆ ಇಲ್ಲ. ಆದರೆ ತಾಯಿ ಆದವಳು ಏನು ಮಾಡ್ತಾರೆ? ಬಿಸಿಲಲ್ಲಿ ಬಂದ ನಮ್ಮ ಮಗ ನೀರು ಕುಡಿದ್ನೋ, ಊಟ ತಿನ್ನೋ ಇಲ್ಲೋ. ಎಲ್ಲ ತಾಯಿಯರು ಹಂಗಿರಲ್ಲ, ಎಲ್ಲ ಹೆಂಡ್ತಿರು ಹಂಗಿರಲ್ಲ. ಬಟ್ ಆ ಆಡು ಭಾಷೆ ಹಂಗೇನಂದರೆ, ಕೆಲವರು ಪಾಕೆಟ್ ನೋಡ್ತಾರೆ, ಇನ್ನು ಕೆಲವರು ಹೊಟ್ಟೆ ನೋಡ್ತಾರೆ. ಹೊಟ್ಟೆ ಅಂದರೆ ಅವರ ಪ್ರೀತಿ. ಓ, ಊಟ ಮಾಡಿದ್ನೋ ಇಲ್ವೋ, ನೀರು ಕುಡಿದ್ನೋ ಇಲ್ವೋ, ಹೊರಗಡೆ ಹೋಗಿ ಬಂದಿದ್ದಾರೆ, ತುಂಬ ಪ್ರಯಾಸ ಪಟ್ಟಿದ್ದಾರೆ ಅಂತ ನೋಡ್ತಾರೆ. ಈಗ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಅಂಥದ್ದು. ನೀವೇನು ತರ್ತೀರಾ ಅಂತ ನೋಡೋ ಮನಸ್ಸಲ್ಲ ದೇವ್ರದ್ದು. ಯೇಸು ಸ್ವಾಮಿದು ಎಷ್ಟು ಕಾಣಿಕೆ ತಂದಿದ್ದೀರಾ, ನನ್ನ ನೋಡಕ್ಕೆ ಬಂದಿದ್ದೀರಿ, ಏನಾದರೂ ಎತ್ಕೊಂಡ್ಬಂದಿದ್ದೀರಿ ಇಲ್ವಾ ಅಂತ ಯಾವತ್ತೂ ಆತನ ನೋಡಲಿಲ್ಲ. ಆತನು ಯಾವಾಗಲೂ ಅವರ ಹೊಟ್ಟೆಯನ್ನು ನೋಡ್ತಾ ಇದ್ದ, ಅವರ ಹಸಿವನ್ನು ನೀಗಿಸ್ತಾ ಇದ್ದ. ಇನ್ನೇನು ಮಾಡಿದ್ರು? ಅವರ ಶರೀರದಲ್ಲಿರುವಂಥ ರೋಗವನ್ನು ನೋಡ್ತಾ ಇದ್ದ, ಬಲಹೀನತೆಯನ್ನು ನೋಡ್ತಾ ಇದ್ದ. ಓ ಪಾಪ,
ಹೀಗಾಗಿ ತುಂಬ ವರ್ಷ ಆಗೈತೆ, 38 ವರ್ಷದಿಂದ ಬಿದ್ದಿದ್ದಾರೆ, 12 ವರ್ಷದಿಂದ ರಕ್ತಕೋಸ್ಮ ಇದ್ದಾಳೆ, ಬೆನ್ನು ಮೂಳೆ ಗೂನ ಆಗಿಬಿಟ್ಟಿದೆ. ಅಂಥವ್ರನ್ನ ಕನಿಕರಿಸ್ತಾ ಇದ್ದ. ಇನ್ನೂ ಆತನಲ್ಲಿದ್ದ ಮನಸ್ಸು ದೆವ್ವಗಳು ಬಂದಾಗ ಗದರಿಸಿ ಅವುಗಳನ್ನು ಬಿಡಿಸ್ತಾ ಇದ್ದ. ಮಾತ್ರವಲ್ಲದೆ ಯಾರ ಬಡವರ ಮನೆಗೂ ಅಂತ ಹಿಂದಗಿರಿತಾ ಇರಲಿಲ್ಲ. ಎಲ್ಲರೂ ಹೇಳ್ತಾ ಇದ್ರು, ಈತನು ಪಾಪಿಗಳ ಮನೆಗೆ ಹೋಗ್ತಾನೆ. ಏನು? ಈತನು ಪಾಪಿಗಳ ಮನೆಗೆ ಹೋಗ್ತಾನೆ. ಆದರೆ ಯೇಸು ಸ್ವಾಮಿ ಆ ಪಾಪಿ ಮನೆ ಅಂತ ನೋಡಲಿಲ್ಲ, ಅವನ ಮನಸ್ಸನ್ನು ನೋಡಿದ. ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀಯನ್ನ ಮಾತಾಡ್ದ. ಎಲ್ಲರೂ ಹೇಳ್ತಾರೆ, ಅಯ್ಯೋ ಲೇಡೀಸ್ ಹತ್ರ ಮಾತಾಡ್ತಾ ಇದ್ದಾನೆ ಯೇಸು ಸ್ವಾಮಿ. ಆದರೆ ಯೇಸು ಸ್ವಾಮಿಗೆ ಗೊತ್ತು ಆ ಮಗಳ ವೇದನೆ ಏನಂತ. ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ ಸಮಾರ್ಯ ಸ್ತ್ರೀಯಲ್ಲಿ. ಪಾಪ ಒಬ್ಬಳೇ ನೀರಿಗೆ ಬಂದಿದ್ದಾಳೆ, ಅದು ಯಾರೂ ಇಲ್ಲದೆ ಇದ್ದಾಗ ಬಂದಿದ್ದಾಳೆ. ಕೆಲವು ಸಾರ ಹಂಗೆ ಅಲ್ವಾ ನೋಡಿ, ಒಂಟಿಯಾಗಿ ಹೋಗೋರನ್ನ ನಾವು ಗಮನಿಸ್ಬೇಕು. ಅವ್ರು ಯಾಕೆ ಹಂಗೆ ಕೂತ್ಕೊಂಡಿದ್ದಾರೆ, ಯಾಕೆ ಅವರು ಅಷ್ಟು ದುಃಖವಾಗಿದ್ದಾರೆ? ಯಾಕೆಂದರೆ ಅವರು ತುಂಬ ನೋವನ್ನು ಹೃದಯದಲ್ಲಿ ಇಟ್ಕೊಂಡಿರ್ತಾರೆ. ಅಂಥ ಟೈಮಲ್ಲಿ ಯೇಸು ಸ್ವಾಮಿ ಆಕೆ ಹತ್ರ ಹೋಗಿ ಮಾತಾಡ್ತಾ ಇದ್ದಾರೆ. ನಾವು ಅಷ್ಟೇನೆ ಬಲಹೀನರನ್ನು ನೋಡಿ ಯೇಸುವಿನಲ್ಲಿದ್ದಂಥ ಮನಸ್ಸು ಅಂದರೆ ಅರ್ಥ ಆ ರೀತಿ ರೋಗಿಗಳನ್ನು, ದೆವ್ವ ಪೀಡಿತರನ್ನು, ಹಸಿದವರನ್ನು, ತ್ಯಜಿಸಲ್ಪಟ್ಟವರನ್ನು, ತೊರೆಯಲ್ಪಟ್ಟವರನ್ನು, ಸಮಾಜದಿಂದ ಹೊರಗಡೆ ಹಾಕಿದಂಥ ಕುಷ್ಠರೋಗಿಗಳು. ಯೇಸುಸ್ವಾಮಿ ಬಂದಾಗ ಯೇಸುಸ್ವಾಮಿ ಅವ್ರನ್ನ ಮುಟ್ಟಿದ್ರಂತೆ ಕುಷ್ಠರೋಗಿಗಳನ್ನ. ಆದರೆ ಯೇಸುಸ್ವಾಮಿ ಅಲ್ಲಿ ಹೇಳ್ತೇವೆ, ಕುಷ್ಠರೋಗಿಗಳು ಬಂದರೆ ಜನರು ಅವರಲ್ಲಿ ಬರ್ತಾ ಇದ್ದಂಗೆ ಇವರು ಪಕ್ಕಕ್ಕೆ ಹೋಗಬೇಕು, ಇಲ್ಲಾಂದರೆ ಅವರು ಕುಷ್ಠರೋಗಿಗಳು ಓಡಬೇಕು. ಆದರೆ ಯೇಸುಸ್ವಾಮಿ ಹಂಗೆ ಮಾಡಲಿಲ್ಲ. ಯೇಸುಸ್ವಾಮಿ ಅವ್ರನ್ನ ಹೋಗಿ ಮುಟ್ಟಿದ್ರು. ನೋಡಿದ್ರೆ ಯೇಸುವಿನಲ್ಲಿದ್ದಂಥ ಮನಸ್ಸು ಹೇಗಿದೆ. ದೇವರು ಹೇಳ್ತಾನೆ, ನಮಗೂ ಹಾಗೇನೆ ಮಕ್ಕಳೇ, ನೀವೇನು ಮಾಡಬೇಕು, ನೀವು ಪಕ್ಷಪಾತದಿಂದ ಮಾಡಬಾರ್ದು. ಪಕ್ಷಪಾತ ಅಂದ್ರೇನು? ತಾರತಮ್ಯ, ಹೌದಲ್ವ? ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋದು, ಹೌದಲ್ವಾ? ಪಕ್ಷಪಾತದಿಂದ ಮಾಡಬಾರ್ದು. ಒಣಹೆಮ್ಮೆ ಅಂದ್ರೇನು? ಹೊಗಳ್ಕೊಳ್ಳೋದು, ತೋರಿಸ್ಕೊಳ್ಳೋದು ಒಣಹೆಮ್ಮೆ. ನಾನು ಮಾಡಿದ್ದೀನಿ ನೋಡು. ಅವನು ಬಂದು ಪರಿಸಾಯನು ಬಂದು ದೇವಾಲಯದಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ದಂಗೆ, ದೇವರೇ ನಿನಗೆ ಗೊತ್ತಾ ನಾನು ಉಪವಾಸ ಮಾಡಿದ್ದೀನಂತ, ನಿನಗೆ ಗೊತ್ತಾ ನಾನು ಎಷ್ಟು ಕಾಣಿಕೆ ಕೊಡ್ತಾ ಇದ್ದೀನಂತ, ಎಲ್ಲ ನಾನು ಹೇಳ್ತಾ ಇರ್ತೀನಿ, ಎಲ್ಲ ಮಾಡ್ದೆ ಸರಿಯಾಗೆ, ಓಕೆ ದೇವ್ರ ಸ್ತೋತ್ರ. ಆದರೆ ಪಕ್ಕದಲ್ಲಿದ್ದದ್ದು ನೋಡಿ ನಾನು ಇವನಂತೆ ಅಲ್ಲ ಅಂದ್ಬಿಟ್ಟ. ಕೆಲವು ಸಾರ ಹಂಗೆ ಅಲ್ಲ, ನಾನೆಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ತೀನಿ, ನಾನೆಷ್ಟು ಚೆನ್ನಾಗಿ ಹಾಡಾಡ್ತೀನಿ, ನಾನೆಷ್ಟು ಚೆನ್ನಾಗಿ ವಾಕ್ಯ ಹೇಳ್ತೀನಿ, ಅದೆಲ್ಲ ನೀವು ದೇವ್ರ ಸ್ತೋತ್ರ. ಅದರ ಪಕ್ಕದಲ್ಲೇ ನೋಡಿ ಅವರ ಉದ್ದೇಶ, ಅವನ ಉದ್ದೇಶ ಅವನಿಗೆ ಕೇಳಿಸ್ಬೇಕು. ನಾನು ಇವನ ಥರ ಅಲ್ಲ, ನಾನು ಇವನಿಗಿಂತ ಬೆಸ್ಟು. ಒಣ ಹೆಮ್ಮೆ ಅದು, ಹೊಗಳಿಕೊಳ್ಳೋದು. ಅದನ್ನ ಯಾವುದನ್ನೂ ನೀವು ಮಾಡದೆ ದೀನಭಾವದಿಂದ ಮತ್ತೊಬ್ಬನು ತನಗಿಂತ ಶ್ರೇಷ್ಠ ಎಂದು ಎಣಿಸಬೇಕು. ನಾವು ಅವರಿಗಿಂತ ಶ್ರೇಷ್ಠ ಎಂದು ಎಣಿಸಬಾರ್ದು. ನಾವೇನು ಮಾಡಬೇಕು? ತನಗಿಂತ ಅವನು ಶ್ರೇಷ್ಠ ಎಂದು ಎಣಿಸಬೇಕು. ಮತ್ತು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಕೂಡ ನೋಡಬೇಕು. ನೋಡಿ, ಈ ಗುಣಗಳೆಲ್ಲ ನಾವು ಹೊಂದಿಕೊಂಡಿರುವುದಾದರೆ ಖಂಡಿತ ದೇವರ ದಯೆ ನಮಗೆ ದೊರಕುತ್ತದೆ, ದೇವರ ಸ್ವರ ನಮಗೆ ಕೇಳಿಸ್ತದೆ. ಇಲ್ಲದೆ ಹೋದರೆ ನಿಜವಾಗಿಯೂ ನಾವು ದೇವರ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಷ್ಟೊಂದು ಭಕ್ತರ ಜೀವಿತದಲ್ಲಿ ನಾನು ಎಷ್ಟು ಉದಾಹರಣೆಗಳನ್ನು ಹೇಳಿದೆ. ನೀವು ನಾನು ದೇವರ ಮುಂದೆ ತಪ್ಪಿದಸ್ಥರಲ್ಲದೆ ಪರಿಶುದ್ಧರಾಗಿ ನೀತಿವಂತರಾಗಿ ನಮ್ಮ ಕಾಲದಲ್ಲಿ ತಪ್ಪಿಲ್ಲದವರಂತೆ, ಎಲ್ಲರ ಮುಂದೆ ತಪ್ಪಿಲ್ಲದವರಂತೆ ನಾವು ಕಾಣಿಸಿಕೊಳ್ಳಬೇಕು. ಅದು ಮಾಡಬೇಕಾದರೆ ಯಾರೊಟ್ಟಿಗೆ ಅನ್ಯೋನ್ಯತೆ ಇರಬೇಕು? ದೇವರೊಟ್ಟಿಗೆ ಇರಬೇಕು. ಯಾಕೆಂದರೆ ನಾವು ಯಾರ ಜೊತೆ ಸಹವಾಸ ಮಾಡ್ತೇವೋ ಅದೇ ಗುಣಗಳು ನಮಗೂ ಬಂದುಬಿಡ್ತವೆ. ಮನುಷ್ಯರ ಜೊತೆಗೆ ಸಹವಾಸ ಮಾಡಿದ್ರೆ ಮನುಷ್ಯರ ಥರನೇ, ದೇವರ ಜೊತೆ ಸಹವಾಸ ಮಾಡಿದ್ರೆ ದೇವರ ಗುಣಗಳು ನಮಗೆ ಬರ್ತವೆ. ನಾನು ಪ್ರಾರ್ಥನೆ ಮಾಡ್ತೇನೆ, ನಿಮಗೂ ನನಗೂ ದೇವರು ತಾನೇ ಆ ರೀತಿಯಾದಂಥ ಒಳ್ಳೆ ಗುಣಗಳನ್ನು ಕೊಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಈ ದಿನ ನಾವು ಹೇಳಿದ ಹಾಗೆ ಅನೇಕ ವಿಧವಾಗಿ ಸೈತಾನನು ಅನೇಕರ ಮುಖಾಂತರವಾಗಿ ನಮ್ಮನ್ನು ಹಾಳು ಮಾಡಲಿಕ್ಕೆ ಬರ್ತಾನೆ, ಕೋಪ ತರಿಸಲಿಕ್ಕೆ ಬರ್ತಾನೆ. ಆದರೆ ದೇವರೇ, ನೀವೇ ಅಪಾಕರ್ತನೆ, ನೀವೇ ಅಂಥ ಸಂದರ್ಭದಲ್ಲಿ ನಮಗೆ ತಾಳ್ಮೆಯನ್ನು ಕೊಡ್ರಿ. ಯೋಬನು ನೊಂದು ಬೆಂದು ಸೋತು ಹೋದ ಸಂದರ್ಭದಲ್ಲಿ ಸ್ನೇಹಿತರು ಬಂದರು, ಹೆಂಡತಿ ಬಂದರು, ಅವರನ್ನು ಕುಗ್ಗಿಸುವ ಮಾತುಗಳು, ಇನ್ನೂ ಕರ್ತನೆ ಬೆಂಕಿಯಲ್ಲಿ ಎಣ್ಣೆಯನ್ನು ಸುರಿಯುವಂಥ, ತುಪ್ಪವನ್ನು ಸುರಿಯುವಂಥ ಮಾತುಗಳು, ಅದು ಬಹಳ ವೇದನೆಯಾದ ಸಂದರ್ಭ. ಕೆಲವು ಸಾರಿ ದಲೀಲಳ ಮೂಲಕವಾಗಿ, ಜೆಜಬೇಲಳ ಮೂಲಕವಾಗಿ, ಹವ್ವಳ ಮೂಲಕವಾಗಿ ದಾರಿ ತಪ್ಪಿಸುವ ಮಾತುಗಳನ್ನು ಆಡುವಂಥವರ ಮೂಲಕವಾಗಿ ನಮ್ಮನ್ನು ಕೆಡಿಸಲಿಕ್ಕೆ ನೋಡುತ್ತಾರೆ. ಆದರೆ ಕರ್ತನೇ,
ನಾವು ಅಂಥ ಸಂದರ್ಭದಲ್ಲಿ ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ದೇವರೇ ನಮ್ಮ ಕಾಲದವರಲ್ಲಿ ತಪ್ಪಿಲ್ಲದವರಾಗಿ ನಾವು ನಡೆಯುವುದಾದರೆ ನೀವು ಹೇಳ್ತೀರಾ, ಹಾಗೋ ನಿಮಗೆ ನನ್ನ ದಯೆ ದೊರಕುತ್ತದೆ, ನಿಮಗೆ ನನ್ನ ಸ್ವರ ಕೇಳಿಸುತ್ತದೆ, ನೀವು ಯಾವ ಮಾರ್ಗದಲ್ಲಿ ನಡೆಯಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಪ್ಪ. ಈ ಒಂದು ಲೋಕದಲ್ಲಿ ನಿಮ್ಮ ಸ್ವರ ನಮಗೆ ಬೇಕು ಸ್ವಾಮಿ, ನಿಮ್ಮ ದಯೆ ನಮಗೆ ಬೇಕು ಸ್ವಾಮಿ. ನಿನ್ನ ಮಕ್ಕಳಾಗಿ ನಾವು ನಡೆಯಬೇಕು ಸ್ವಾಮಿ, ಪರಿಶುದ್ಧರಾಗಿ, ನೀತಿವಂತರಾಗಿ, ತಪ್ಪಿಲ್ಲದವರಾಗಿ, ಹಳೆಯ ಸ್ವಭಾವಗಳನ್ನು ತೆಗೆದಿಟ್ಟವರಾಗಿ, ಒಂದು ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ, ಪರಲೋಕ ಭಾವದವರಾಗಿ ದೇವರೇ ನಾವಿದ್ದು ನಿಮ್ಮ ಮನಸ್ಸಿನ ಕ್ರಿಸ್ತೇಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿರಬೇಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವಯ್ಯ. ಯಾರೆಲ್ಲ ಹೌದು ಸ್ವಾಮಿ, ನನಗೆ ನಿನ್ನಲ್ಲಿದ್ದಂಥ ಮನಸ್ಸು ನನಗೆ ಬೇಕಪ್ಪ, ನಿಮ್ಮಲ್ಲಿದ್ದಂಥ ಮನಸ್ಸು ನನಗೆ ದಯಪಾಲಿಸಪ್ಪ ಎಂದು ಕೇಳುತ್ತಿದ್ದಾರೋ ಅವರೆಲ್ಲರನ್ನ ಅನುಗ್ರಹಿಸಿರಿ, ಆಶೀರ್ವದಿಸಿರಿ. ಈ ಮೊರೆಯನ್ನು ಆಲಿಸಿದಕ್ಕಾಗಿ ಸ್ತೋತ್ರ ದೇವರೇ. ನೀನು ತಾನೇ ನಮ್ಮನ್ನು ಕನಿಕರಿಸಿ ಆಶೀರ್ವದಿಸಿ ನಿಮ್ಮ ಅನುಗ್ರಹಗಳಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ನಮ್ಮ ಕರ್ತನೂ ರಕ್ಷಕನೂ ಒಡೆಯನು ಕ್ರಿಸ್ತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.